ಊರೇ ಒಂದು ದಾರಿಲಿ ಹೋದ್ರೆ ನಾವೇ ಒಂದು ಜಾಗದಲ್ಲಿ ಹೋಗ್ತೀವಿ. ನಮ್ಮನ್ನು ತಡೆಯೋರು ಯಾರು ಶಿವ, ಯಾರಿಲ್ಲ ಶಿವ. ಬೇಕಾ ಇವರೆಲ್ಲ ದೇವಸ್ಥಾನಕ್ಕೆ ಹೊರಟವ್ರೆ. ಅಕ್ಕ ಒಂದು ಚೀಲ ಅಷ್ಟಲ್ಲಿ 100 ಅಂತ ಮಾರ್ಕೊಬೋದು. ಏನಂತಂದ್ರೆ ಮಜಾ ಚಿಕ್ಕ ಹುಡುಗರನ್ನ ಆಡೋದು ನೋಡಿದೀನಿ, ಅಂದರೆ ದೊಡ್ಡ ಚಿಕ್ಕ ಹುಡುಗರನ್ನ ಆಡೋದು ನೋಡಿ. ಆ್ಯಂಡ್ ಇವತ್ತು ವೆರಿ ವೆರಿ ಅನ್ಎಕ್ಸ್ಪೆಕ್ಟೆಡ್ ಗೆಸ್ಟ್ಗಳು ಎಲ್ಲರೂ ಬಂದಿದ್ದಾರೆ ನಮ್ಮ ಮನೆಗೆ, ವಿಚ್ ವಿಲ್ ಬಿ ಶಾಕ್ ಟು ನೋ. ಏನೋ ಒಂಥರ ಮೇನ್ ಲೇಡೀಸ್ ಆಫ್ ದ ಹೌಸ್ ನೋಡಿ ಶಾಪಿಂಗ್ ಮಾಡ್ತಾವ್ರೆ. ಅಕ್ಕ ಒಬ್ಬ ತಂಗಿ ಒಪ್ಪಲ್ಲ, ತಂಗಿ ಒಬ್ಬದ ಅಕ್ಕ. ಓಕೆ, ಕೊನೆಗೆ ಅಕ್ಕನೇ ನಡೆದ್ಬಿಡ್ತಲ್ಲ ಅಕ್ಕೇಜಪ್ಪ, ಅಷ್ಟೇ ರಾಜಕೀಯ. ಹೆಲೋ ಗೈಸ್, ಗುಡ್ ಈವ್ನಿಂಗ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾವತ್ತು ಇವತ್ತು ವೆಡ್ನೆಸ್ಡೇ ಈವ್ನಿಂಗ್ ನಾನು ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಲಾಸ್ಟ್ ವ್ಲಾಗ್ನಲ್ಲಿ ನಿಮ್ಗೆ ಹೇಳ್ದಂಗೆ ಇವತ್ತು ಗಂಗಮ್ಮ ತಾಯಿ ಪ್ರೊಸೆಷನ್ ನಡೆಯುತ್ತೆ, ಮೆರವಣಿಗೆ ನಡೆಯುತ್ತೆ. ವ್ಲಾಗ್ನ ನಾವು ಪ್ರಸಾದದ ಜೊತೆ ಸ್ಟಾರ್ಟ್ ಮಾಡ್ತಾಯಿದ್ದೀವಿ, ಯಾಕಂದರೆ ಎನಿಥಿಂಗ್ ಮೈಟ್ ಹ್ಯಾಪನ್, ಆದರೆ ನಾವು ಪ್ರಸಾದ ಮಿಸ್ ಮಾಡ್ಕೊಳಕ್ಕಾಗಲ್ಲ. ಅದಕ್ಕೆ ಇವಾಗ ಪ್ರಸಾದ ತೊಗೊಂಡು ಬರೋಣ ಅಂತ ಹೋದ್ವಿ. ಆ್ಯಂಡ್ ಇವತ್ತು ವೆರಿ ವೆರಿ ಅನ್ಎಕ್ಸ್ಪೆಕ್ಟೆಡ್ ಗೆಸ್ಟ್ಗಳು ಎಲ್ಲರೂ ಬಂದಿದ್ದಾರೆ ನಮ್ಮ ಮನೆಗೆ, ವಿಚ್ ವಿಲ್ ಬಿ ಶಾಕ್ ಟು ನೋ. ಗೆಸ್ಟ್ ನಂಬರ್ 1, ಆಮೇಲೆ 2, 3, 4, 5, 6, 7 ಗೆಸ್ಟ್ವರೆಗೂ ನಿಮಗೆ ತೋರಿಸ್ತೀನಿ. ಯಾರ್ಯಾರು ಇವತ್ತು ಸ್ಪೆಷಲ್ ಗೆಸ್ಟ್ ಬಂದಿದ್ದಾರೆ, ಗಂಗಮ್ಮ ದೇವ್ರನ್ನ ನೋಡೋಕ್ಕೋಸ್ಕರ ಅಂತಲೇ ಬಂದಿದ್ದಾರೆ ಅಂತ ನೋಡಿ. ಈಸ್ಕೊಂಡು ಬರೋಕ್ಕೆ ಮಾತ್ರ ಬರೋದು, ತಿನ್ನೋಕ್ಕೆ ಮಾತ್ರ ಬರ್ತಾರೆ. ಗೆಸ್ಟ್ ನಂಬರ್ 2, ಗೆಸ್ಟ್ ನಂಬರ್ 3. ಏನಾಗಿದೆ ಸಮಾಚಾರ? ಏನೂ ಇಲ್ಲ. ಆಮೇಲೆ ಮಿಕ್ಕಿದವ್ರು ಇನ್ನೂ ಎಷ್ಟೊಂದು ಜನ ಇದ್ದಾರೆ, ತೋರಿಸ್ತೀವಿ ಯಾರ್ಯಾರು ಅಂತ. ಸೊ ನಾವು ನಮ್ಮ ಮನೆಯಿಂದ ಹೊರಡೋಷ್ಟರಲ್ಲಿ ಆಲ್ರೆಡಿ ಪ್ರೊಸೆಷನ್ ಸ್ಟಾರ್ಟ್ ಆಗಿತ್ತು, ದೇವರು ಕೂರಿಸಿದಂಥ ಜಾಗದಿಂದ. ಆ್ಯಂಡ್ ತುಂಬಾ ಚೆನ್ನಾಗಿತ್ತು ಪ್ರೊಸೆಷನ್ ನೋಡೋಕ್ಕೆ. ಒಂದು ಸ್ವಲ್ಪ ಶಾರ್ಟ್ ಆಗಿತ್ತು ಅಂತ ಅನ್ನಿಸ್ತು ನನಗೆ, ಬಟ್ ಪ್ರೊಸೆಷನ್ ಅಂತೂ ಸಖತ್ತಾಗಿತ್ತು. ಈ ಕೇರಳ ಆಟಮ್ ಅದೆಲ್ಲ ಯಾವುದೂ ನಾವು ನೋಡಲಿಲ್ಲ ಈ ಸಲ, ಇತ್ತಾ ಇಲ್ವಾ ಅಂತ ಗೊತ್ತಿಲ್ಲ. ಇದು ಸ್ಟಾರ್ಟಿಂಗ್ ಆಗಿರೋದ್ರಿಂದ ಮೋಸ್ಟ್ ಪ್ರಾಬ್ಲಿ ಇರಬೇಕು, ಬಟ್ ಇರಲಿಲ್ಲ. ಆಲ್ಸೋ ನಾವು ಚಿಕ್ಕವ್ರು ಇರಬೇಕಾದ್ರೆ, ಚಿಕ್ಕ ಮಕ್ಕಳಾಗಿರ್ಬೇಕಾದ್ರೆ ಇದೆಲ್ಲ ಪ್ರೊಸೆಷನ್ ನೋಡೋಕ್ಕೆ ಎಷ್ಟು ಎಕ್ಸೈಟ್ಮೆಂಟ್ ಇರ್ತಿತ್ತಲ್ವ. ಅದರಲ್ಲೂ ಈ ಮಹಿಷಾಸುರ ವೇಷ ಹಾಕ್ದವರು, ದೊಡ್ಡ ದೊಡ್ಡ ಗೊಂಬೆಗಳು ವೇಷ ಹಾಕ್ತಾರೋ ನೋಡೋಕ್ಕೇ ಅಷ್ಟು ಚೆನ್ನಾಗಿರ್ತಾಯಿತ್ತು. ಆ್ಯಂಡ್ ನಮ್ಮ ಫಾಲೋವರ್ಸ್ ಕೂಡ ಸಿಕ್ಕಿದ್ರು, ಅಲ್ಲಿ ಎಷ್ಟೊಂದು ಜನ ಫಾಲೋವರ್ಸ್ ಸಿಕ್ಕಿದ್ರು. ಇವತ್ತಿನ ದಿನ ಎಲ್ಲ ನಿಲ್ಲಿಸಿ ಮಾತಾಡಿಸ್ತಾಯಿದ್ರು. ಪ್ರೊಸೆಷನಲ್ಲಿ ಹೋಗ್ತಾಯಿದ್ರು ಕಂಡಿಡ್ದು ಕೇಳಿಸ್ದೇ ಇರೋ ಸೌಂಡಲ್ಲೂ ಮಾತಾಡಿಸ್ತಾಯಿದ್ರು. ತುಂಬ ಖುಷಿ ಆಯಿತು ಎಲ್ಲರನ್ನೂ ಮೀಟ್ ಮಾಡಿದ್ದು. ಥ್ಯಾಂಕ್ ಯು ಸೋ ಮಚ್ ನೀವೆಲ್ಲ ಗುರ್ತಿ ಮಾತಾಡ್ಸೋದಕ್ಕೆ. ಆ್ಯಂಡ್ ಇಲ್ಲಿ ನಿಂಬೆಹಣ್ಣು ಚುಚ್ಕೊಂಡವರು ಬರ್ತಾರೆ ನೆಕ್ಸ್ಟು. ಆ್ಯಂಡ್ ಈ ನಿಂಬೆಹಣ್ಣ ನಿಜವಾದ ಸೂಜಿ ದಾರದಿಂದ ಮೈಗೆ ಚುಚ್ತಾರೆ, ಹರಕೆ ಹೊತ್ಕೊಂಡಿರ್ತಾರೆ ಕೆಲವರು, ಇಲ್ಲಾಂದರೆ ಹೇಳ್ಕೊಂಡಿರ್ತಾರೆ ದೇವ್ರ ಹತ್ರ ಚುಚ್ಚಿಸ್ಕೊಳ್ತೀವಿ ಅಂತ, ಅವರೆಲ್ಲ ಚುಚ್ಚಿಸ್ಕೊಳ್ತಾರೆ. ಆ್ಯಂಡ್ ಇದರಲ್ಲಿ ಎಷ್ಟೊಂದು ಜನ ಪ್ರತಿ ವರ್ಷ ಚುಚ್ಚಿಸ್ಕೊಳ್ಳೋರು ಇರ್ತಾರೆ. ನಾನು ಪ್ರತಿ ವರ್ಷ ಇವ್ರ ಮುಖನೆಲ್ಲ ನೋಡಿದ್ದೀನಿ. ಇದರಲ್ಲಿ ಅಟ್ಲೀಸ್ಟ್ 70 to 80% ಜನಗಳನ್ನಂತೂ ನಾನು ಪ್ರತಿ ವರ್ಷ ನೋಡ್ತಾ ಇರ್ತೀನಿ. ಆ್ಯಂಡ್ ಇವರು ಯಾಕೆ ಈ ಥರ ಕುಣಿತಾ ಇರ್ತಾರೆ, ಅದು ಅಷ್ಟು ಹೈಟಲ್ಲಿ ಕಂಬಗಳನ್ನ ಹಾಕ್ಕೊಂಡು, ಮುಂಬರುವ ಕ್ಲಿಪ್ಪಲ್ಲಿ ನಿಮಗೆ ತೋರಿಸ್ತೀನಿ ಎಷ್ಟು ಹೈಟು ಒಂದು ಹೀಲ್ಸ್ ಥರ ಇರುವಂಥ ಕಂಬಗಳನ್ನ ಇವರು ಹಾಕೊಂಡಿರ್ತಾರೆ ಕಾಲ್ಗೆ ಅಂತ. ಯಾಕೆ ಹಿಂಗೆ ಕುಣಿತಾರೆ ಅಂತಂದರೆ, ಅವರು ಹಂಗೆ ಕುಣಿತಾನೆ ನಿಂಬೆಹಣ್ಣು ಉದುರಬೇಕು ಅವ್ರ ಮೈಯಿಂದ, ಇಲ್ಲಾಂದರೆ ತೆಗೆಯೋದು ತುಂಬ ಕಷ್ಟ ಆಗುತ್ತೆ. ಆ್ಯಂಡ್ ಆಲ್ಸೋ ಪದ್ಧತಿ ಇರೋದೇ ಹಂಗೆ, ಅವ್ರು ಕುಣಿತಾ ಪ್ರೊಸೆಷನ್ ಮುಗಿಯೋ ಅಷ್ಟರಲ್ಲಿ ಆ ನಿಂಬೆಹಣ್ಣೆಲ್ಲ ಅವರು ಉದುರಿಸ್ಕೊಳ್ಬೇಕು ಮೈಯಿಂದ. ಅದನ್ನು ನಾವು ದೇವ್ರ ಪ್ರಸಾದ ಅಂತ ಎತ್ಕೊಂಡು ಹೋಗ್ತೀವಿ ಮನೆಗೆ. ತುಂಬ ಜನ ಎತ್ಕೊಂಡು ಹೋಗ್ತಾರೆ ಆ ಥರ. ಒಂದೊಂದು ಸಲ ಅವರೇ ಬಿದೋಗ್ತಾರೋ ನಿಂಬೆಹಣ್ಣು ಇದ್ದರೆ ಅವರೇ ಎತ್ಕೊಂಡು ಎಸಿತಾರೆ ನಮ್ಮ ಹತ್ರ. ಎಲ್ಲಿ ಸ್ನ್ಯಾಪ್ಚಾಟ್ ಕ್ವೀನ್. ದಾದಾ ನಮಸ್ಕಾರ, ದಾದಾ ನಮಸ್ಕಾರ, ದಾದಾ. ಸೊ ಹಿಯರ್ ಇಸ್ ಅ ಕ್ಲಿಪ್ಪಿಂಗ್ ಫಾರ್ ಯು. ಎಷ್ಟು ಹೀಲ್ಡ್ ಹಾಕಿರ್ತಾರೆ ಅವರು ಡ್ಯಾನ್ಸ್ ಮಾಡೋಕ್ಕೆ ಆ್ಯಂಡ್ ನಾರ್ಮಲಾಗಿ ಓಡಾಡೋಕ್ಕೆ. ಇದಕ್ಕೆ ತುಂಬಾ ಪ್ರಾಕ್ಟೀಸ್ ಮಾಡ್ತಾರೆ. ವೆನ್ ಐ ಸೇ ತುಂಬ ಪ್ರಾಕ್ಟೀಸ್ ಮಾಡ್ತಾರೆ ಅಂತಂದರೆ, ಗ್ರೌಂಡಲ್ಲಿ ಆಗಿರಲಿ, ದೇವಸ್ಥಾನದ ಹತ್ರ ಆಗಿರಲಿ, ಎಲ್ಲ ಕಡೆಯೂ ತುಂಬ ಪ್ರಾಕ್ಟೀಸ್ ಮಾಡ್ತಾರೆ ಸ್ವಲ್ಪ ಹಿಂದಿಂದನೇ. ನಾನು ನಿಮ್ಮನ್ನು ಪ್ರೀವಿಯಸ್ ವ್ಲಾಗ್ನಲ್ಲಿ ಕರ್ಕೊಂಡು ಹೋಗಿದ್ದೆ ದೇವ್ರ ಹತ್ರ, ನೆನಪಿದೆಯಾ, ದೇವಸ್ಥಾನದ ಹತ್ರ. ಸೊ ಅಲ್ಲಿ ಯಾವ್ಯಾವ ಮೂರ್ತಿಗಳನ್ನು ಇಟ್ಟಿದ್ರು, ಶಿವ ಆಗಿರ್ಬೋದು, ಆನೆ ಆಗಿರ್ಬೋದು, ದೇವಿ ಆಗಿರ್ಬೋದು, ಆ್ಯಂಡ್ ಎಲ್ಲ ಥರದ ವಿಗ್ರಹಗಳನ್ನ ಇಲ್ಲಿ ಪ್ರೊಸೆಷನಲ್ಲೂ ಯೂಸ್ ಮಾಡ್ಕೊಳ್ತಾರೆ. ಆ್ಯಂಡ್ ಈ ಪೂಜೆ ಕುಂತ ಕೂಡ ನನಗೆ ನೋಡೋಕ್ಕೆ ತುಂಬಾ ಇಷ್ಟ. ನಮ್ಮ ಊರ ಕಡೆ ಜಾತ್ರೆಗಳಲ್ಲಿ ತುಂಬಾ ಬಳಸ್ತಾರೆ. ಆ್ಯಂಡ್ ಸಖತ್ತಾಗಿತ್ತು ಡೈರೆಕ್ಟಾಗಿ ನೋಡಬೇಕಾದ್ರೆ. ಆಮೇಲೆ ಈ ಒಂದು ಮೂರ್ತಿನ ಪ್ರೊಸೆಷನ್ಗಂತಲೇ ಸ್ಪೆಷಲಾಗಿ ಮಾಡಿಸಿರೋದು ಅನಿಸುತ್ತೆ. ಯಾಕಂದರೆ ನಾನು ನೀವು ಇಬ್ಬರೂ ನೋಡಿರಲಿಲ್ಲ ಅಲ್ವಾ ಪ್ರೀವಿಯಸ್ ವ್ಲಾಗ್ಸಲ್ಲಿ, ಇಲ್ಲ ನೋಡಿರಲಿಲ್ಲ. ಆ್ಯಂಡ್ ಸುತ್ತಲೂ 4
ಸೈಡ್ನಲ್ಲೂ ಈ ಥರ 4 ದೇವ್ರನ್ನ ಇಟ್ಟಿರ್ತಾರೆ. ಈ ಒಂದು ಗಾಡಿನಲ್ಲಿ ಮಾತ್ರ ಮುಂದೆನೂ ದೇವ್ರಿರುತ್ತೆ ಆ್ಯಂಡ್ ಅಕ್ಕಪಕ್ಕ ಹಿಂದೆಗಡೆ ಎಲ್ಲದಿರುತ್ತೆ. ಹಿಂದೆಗಡೆ ಯೂಶ್ವಲಿ ಈ ಥರ ಎಕ್ಸ್ಪೆರಿಮೆಂಟಲ್ ಏನಾದ್ರು ಒಂದು ಮಾಡಿರ್ತಾರೆ. ಈ ಸಲ ಹುತ್ತ ಥರ ಒಂದು ಮಾಡಿದ್ರು ಆ್ಯಂಡ್ ನೋಡಿದ ತಕ್ಷಣ ನನಗೆ ಅನ್ನಿಸ್ತು ಓಕೆ ಇದೊಂದು ಸ್ವಲ್ಪ ಹೊತ್ತು ಬಿಟ್ಟು ಓಪನ್ ಆಗುತ್ತೆ ಅಂತ. ಯಾಕಂದರೆ ಅಲ್ಲಿ ಸೀಲ್ ಕಾಣಿಸ್ತಾ ಇತ್ತು, ಹುತ್ತದಲ್ಲಿ ಇದ್ದಂಥ ಸೀಲ್. ಸೊ ವೆಯ್ಟ್ ಮಾಡಿ ನಾವು ಕ್ಯಾಪ್ಚರ್ ಮಾಡ್ಕೊಂಡು ಹೋಗೋಣ ಅಂತ ಅಲ್ಲಿ ನಿಂತ್ಕೊಂಡೆ. ನೋಡಿದ್ರೆ ನಿಂತು ಸಾಕಾಗೋಯ್ತು. ನಾವು ಅಲ್ಲಿಂದ ಹೋಗ್ತಾ ಇಲ್ಲ, ಹುತ್ತ ಓಪನ್ ಆಗ್ತಾ ಇಲ್ಲ. ಆಮೇಲೆ ಹಂಗೂ ನಾವು ಅಂದ್ಕೊಂಡ್ವಿ ಸರಿ ಆ ಕಡೆ ಈ ಕಡೆ ಇರೋ ದೇವ್ರನ್ನ ನೋಡ್ಕೊಂಡು ಬರೋಣ ಏನಿರ್ಬೋದು ಅಂತ. ಲೆಫ್ಟ್ ಸೈಡ್ಗೆ ಬಂದ್ವಿ, ಇದು ಗಾಡಿ ಲೆಫ್ಟ್ ಸೈಡ್ಗೆ. ಆ್ಯಂಡ್ ಇಲ್ಲಿ ಒಂದು ಗಂಗಮ್ಮ ತಾಯಿಯ ಚಿಕ್ಕ ವಿಗ್ರಹ. ಐ ಥಿಂಕ್ ಇದು ನಾವು ದೇವಸ್ಥಾನಕ್ಕೆ ಹೋದಾಗ ಲೆಫ್ಟ್ ಸೈಡಲ್ಲಿ ಒಂದು ವಿಗ್ರಹ ಇಟ್ಟಿರ್ತಾರೆ ದೇವಸ್ಥಾನದ ಎಕ್ಸಿಟ್ ಆಗಬೇಕಾದ್ರೆ. ಸೊ ಆ ಒಂದು ವಿಗ್ರಹ ಥರನೇ ಅನ್ನಿಸ್ತು, ಬಟ್ ಅದೇನೋ ಇಲ್ವಾ ಅಂತ ಗೊತ್ತಿಲ್ಲ. ಆ್ಯಂಡ್ ಮತ್ತೆ ನಾವು ಬಂದು ಹುತ್ತದ ಮುಂದೆ ನಿಂತ್ಕೊಂಡ್ವಿ, ಓಪನ್ ಆಗುತ್ತೇನೋ ಇವಾಗಲಾದರೂ ಓಪನ್ ಆಗುತ್ತೇನೋ ಅಂತ. ಬಟ್ ಇಲ್ಲೂ ಅಷ್ಟೇ ಸಿಕ್ಕಾಬಿಟ್ಟೆ ಟೈಮ್ ತೊಗೊಂತು. ಆ್ಯಂಡ್ ಅದ್ರ ಮಧ್ಯದಲ್ಲಿ ನಾನು ಆನು ಆಫು ರೆಕಾರ್ಡಿಂಗ್ನ ಆನ್ ಆ್ಯಂಡ್ ಆಫ್ ಮಾಡ್ತಾನೆ ಇದ್ದೆ, ಇವಾಗ ಮಾಡ್ತಾರಾ ಅವಾಗ ಮಾಡ್ತಾರಾ ಅಂತ. ನಾನು ಒಬ್ಬಳೇ ಅಲ್ಲ, ನಾನು ಹಿಂದೆ ಒಂದು ಗುಂಪೆ ನಿಂತಿದ್ದು, ಎಷ್ಟೊಂದು ಜನ ವೆಯ್ಟ್ ಮಾಡ್ತಾಯಿದ್ರು. ದಟ್ ಒಳಗಡೆ ಏನಿರ್ಬೋದು, ಶಿವ ಪಾರ್ವತಿ ಇರುತ್ತಾ, ಶಿವ ಗಂಗೆ ಇರುತ್ತಾ ಅಂತ ಫೈನಲಿ ಇವಾಗ ಓಪನಿಂಗ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಒಳಗಡೆ ಏನಿರ್ಬೋದು ಅಂತ ನೀವು ಗೆಸ್ ಮಾಡಿ ಅಂತ ಹೇಳೋಷ್ಟರಲ್ಲಿ ಶಿವಪ್ಪ ಕಾಣಿಸ್ಬಿಟ್ರು. ಸೊ ನಾನು ಇವಾಗ ನೋಡಿದಾಗ ಆ ಶಿವ ಮೂವ್ ಆಗಲಿಲ್ಲ, ಮುಂದೆ ಬರಲಿಲ್ಲ, ಹಿಂದೆ ಹೋಗಲಿಲ್ಲ, ಏನೂ ಇಲ್ಲ, ಅಲ್ಲೇ ಇತ್ತು. ನಾನು ರೆಕಾರ್ಡ್ ಮಾಡುವಾಗ ನಾನು ಸೆಕೆಂಡ್ ಟೈಮ್ ಇನ್ನೊಂದು ಸಲ ಪ್ರೊಸೆಷನ್ನ ತೋರಿಸ್ತೀನಿ. ಆವಾಗ ನೋಡಿದ್ರೆ ಆ ಶಿವಲಿಂಗ ಮತ್ತು ಶಿವ ಹಿಂದೆ ಮುಂದೆ ಆ ಥರ ಟ್ರಾವೆಲ್ ಮಾಡ್ತಾಯಿದ್ರು. ವಿಚ್ ವಾಸ್ ಸೋ ನೈಸ್ ನೋಡೋಕ್ಕೆ. ಆ್ಯಂಡ್ ಬ್ಯಾಕ್ಗ್ರೌಂಡ್ ಸೌಂಡ್ ಕೂಡ ಅಷ್ಟೇ ಚೆನ್ನಾಗಿ ಹಾಕಿದ್ರು, ಎಲ್ಲ ಮ್ಯೂಸಿಕ್ಸು ಚೆನ್ನಾಗಿತ್ತು. ಬಟ್ ಅದು ಹಾಕೋಕ್ಕಾಗಲ್ಲ, ಯಾಕಂದರೆ ಯೂನೋ ಯೂಟ್ಯೂಬ್ ಆಂಟಿ ವಿಲ್ ಪುಟ್ ಅ ಕಾಪಿರೈಟ್ ಕ್ಲೇಮ್ ಆನ್ ಮೀ ಆ್ಯಂಡ್ ದಿಸ್ ಇಸ್ ಆಲ್ ದ ಕ್ರೌಡ್. ಅಷ್ಟು ಜನ ವೆಯ್ಟ್ ಮಾಡ್ತಾಯಿದ್ವಿ ನಾವು. ಇವಾಗ ತಾನೇ ನಾವು ಪ್ರೊಸೆಷನ್ ಎಲ್ಲ ನೋಡ್ಕೊಂಡು ಬಂದ್ವಿ. ತುಂಬ ಚಿಕ್ಕದಾಗಿತ್ತು ಅನ್ನಿಸ್ತು ನನಗೆ. ಕೇರಳ ಆಟಮ್ ಅದೆಲ್ಲ ಏನೂ ಇರಲಿಲ್ಲ, ಬೇರೆ ಮಿನಿಮಮ್ ಇತ್ತು. ಅದೆಲ್ಲ ನೋಡ್ಕೊಂಡು ಇವಾಗ ದೇವ್ರಿಗೆ ಪೂಜೆ ಮಾಡ್ಸೋಕ್ಕೆ ಅಂತ ಹೋಗ್ತಿದ್ದೀವಿ ನಾವು. ಪೂಜೆ ಸಾಮಾನು ನಾವು ಜೊತೆಗೆ ನಮ್ಮ ಮನುಷ್ಯರೆಲ್ಲರೂ ಇದ್ದಾರೆ ಇಲ್ಲಿ. ನೀವೇ ನೋಡಿ, ಯಾರ್ಯಾರನ್ನ ಕಂಡುಹಿಡಿತೀರಾ ನೀವೇ ನೋಡಿ. ಆ್ಯಂಡ್ ನಮ್ಮ ಎದುರುಗಡೆ ಸ್ಟ್ರೈಟಲ್ಲಿ ಇವಾಗ ದೇವರಿದೆ. ಲುಕ್ ಎಟ್ ದಟ್. ನೀವು ನನ್ನ ವ್ಲಾಗ್ನ ಮುಂಚೆಯಿಂದನೂ ಫಾಲೋ ಮಾಡ್ತಾಯಿದ್ದೆ. ಹೋದ ವರ್ಷವೂ ನಾನು ಬಂದು ನೈಟೆಲ್ಲ ಇಲ್ಲಿ ಸ್ಪೆಂಡ್ ಮಾಡಿ ನಾನು ಸಿದ್ದು ನಿಮ್ಮಿ ವ್ಲಾಗ್ ಮಾಡಿದ್ವಿ. ಈ ಸಲ ನಾನು ಚಿನ್ನು ಸೋನು ರೋಹನ್ ಅಡಿ ಎಲ್ಲಿರ್ತಾರೆ ರಾತ್ರಿ ಎಲ್ಲ. ಹಾಂ, ಸೊ ನಾವು 3 ಜನ ಮತ್ತು ನಿಮ್ಮಿ ತೇಜು ಜೊತೆಲಿ ಯಾರ್ಯಾರು ಸಿಗ್ತಾರೋ ಅವರೆಲ್ಲರೂ ಸೇರಿ ನಿಮಗೆ ತೋರಿಸ್ತೀವಿ ದೇವ್ರನ್ನ ಎತ್ತೋ ತನಕ ಹೆಂಗಿರುತ್ತೆ ಅಂತ. ಇವಾಗ ಮುಂದೆ ತಮಟೆ ಸೌಂಡ್ ನಮ್ಮ ವಾಯ್ಸ್ ಏನೂ ಕೇಳಿಸಲ್ಲ. ಬನ್ನಿ ದೇವ್ರ ದರ್ಶನ ಮಾಡಿಸ್ತೀನಿ ನಿಮಗೂ. ಆ್ಯಂಡ್ ನಾವು ಇಲ್ಲಿ ಬಂದು ದರ್ಶನಕ್ಕೆ ನಿಂತ್ಕೊಳ್ಳೋ ಅಷ್ಟೊತ್ತಿಗೆ ಮಹಿಷಾಸುರ ಅವ್ರು ಬಂದು ಪೂಜೆ ಎಲ್ಲ ಮಾಡಿಸ್ಕೊಂಡು ಹೋಗ್ತಾಯಿದ್ರು. ಸೊ ಹಿಯರ್ ಇಸ್ ಅ ಲಿಟಲ್ ಗ್ಲಿಮ್ಸ್ ಆಫ್ ಮಹಿಷಾಸುರ ನಿಮಗೆ ಅಂತ. ಆ್ಯಂಡ್ ಆಮೇಲಿಂದ ನಾವು ಮಿಡ್ ನೈಟಲ್ಲಿ ಹೋಗ್ತೀವಲ್ಲ ಅವಾಗ ಸಿಗ್ತಾರ ಅಂತ ನೋಡೋಣ. ಆ್ಯಂಡ್ ಹಿಯರ್ ಇಸ್ ದ ಕಂಪ್ಲೀಟ್ ವ್ಯೂ ಆಫ್ ದೇವಿ. ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾರೆ ಅಂತ ನಾನು ಇನ್ನೂ ಕ್ಲೋಸಪ್ಪಲ್ಲಿ ತೋರಿಸ್ತೀನಿ ನಿಮಗೋಸ್ಕರ ಆ್ಯಂಡ್ ನನಗೋಸ್ಕರನೂ. ನಾನು ಯಾವಾಗ ಈ ವ್ಲಾಗ್ನ ಬಂದು ನೋಡಿದ್ರೂ ಅಷ್ಟು ಮೆಮೊರೇಬಲ್ ಆಗಿರುತ್ತೆ. ನಾನು ಲಾಸ್ಟ್ ಇಯರ್ ವ್ಲಾಗ್ನೂ ನೋಡ್ತಾ ಇರ್ತೀನಿ ಅವಾಗ. ಎಷ್ಟು ನೋಡಿದ್ರು ಪದೇ ನೋಡಿದ್ರು ತುಂಬ ಖುಷಿ ಕೊಡುವಂಥ ದೇವಿ ಮೂರ್ತಿ ಇದು. ನನಗೆ ತುಂಬ ಇಷ್ಟ. ನಾನು ದೇವಸ್ಥಾನಕ್ಕೆ ಅಷ್ಟೊಂದು ಹೋಗಲ್ಲ, ಹೋಗಿದ್ರೆ ನಿಮಗೆ ಖಂಡಿತ ಹೇಳ್ತೀನಲ್ವ. ಬಟ್ ಈ ಒಂದು ಜಾತ್ರೆಗಂತೂ ನಾನು ಮಿಸ್ ಮಾಡದೆ ಹೋಗ್ತೀನಿ. ಜಸ್ಟ್ ಟು ಸಿ ದೇವಿ ಕೂರಿಸಿರೋ ರೀತಿ ಮತ್ತು ಆ ಜಾತ್ರೆ ನೋಡೋಕ್ಕೋಸ್ಕರ ಪ್ರತಿ ವರ್ಷ ಹೋಗ್ತೀನಿ. ಆ್ಯಂಡ್ ನಾವು ಈ ಸಲ ಪೂಜೆ ಕೂಡ ಮಾಡಿಸ್ತಾಯಿದ್ವಿ, ನಾವು ಮಾಡಿಸ್ತಾಯಿದ್ವಿ ಮತ್ತು ನಮ್ಮ ಚಿಕ್ಕಮ್ಮ ಕೂಡ ಮಾಡಿಸ್ತಾಯಿದ್ದಾರೆ. ಸೊ ಇಬ್ಬರೂ ಪೂಜೆ ಸಾಮಗ್ರಿ ಎಲ್ಲ ತೊಗೊಂಡು ಹೋಗಿದ್ವಿ. ಆ್ಯಂಡ್ ಅಲ್ಲಿ ನಮಗೆ ಕಾಯಿ ಹೊಡಿಯೋಕ್ಕೆ ಹೇಳಿದ್ರು. ನಾನು ಪರ್ಫೆಕ್ಟ್ ರೌಂಡ್ ಕಾಯಿ ಹೊಡೆಯೋದು ಕಲ್ತ್ಬಿಟ್ಟಿದ್ದೀನಿ ಇವಾಗ. ಸೊ ನಾನೇ ಹೊಡೆದಂಥ ಕಾಯಿ, ಆಮೇಲೆ ಪೂಜೆ ಸಾಮಾನೆಲ್ಲ ಕೊಟ್ಟು ನಾವು ಪೂಜೆ ಮಾಡಿಸ್ಕೊಂಡ್ವಿ. ಆ್ಯಂಡ್ ಇಲ್ಲೂ ಕೂಡ ನಮ್ಮನ್ನ ಗುರ್ತಿದ್ದು ಮಾತಾಡ್ಸಿದ್ರು ದೇವಸ್ಥಾನ ಟ್ರಸ್ಟ್ ಅವರೊಬ್ಬರು. ವೀಡಿಯೋ ಎಲ್ಲ ಮಾಡ್ಕೊಳ್ತಾ ಇದ್ದೀರಾ ಚೆನ್ನಾಗಿ ಅಂತ. ಆ್ಯಂಡ್ ಇಲ್ಲಿ ನಾನು ಪಾದ ರೆಕಾರ್ಡ್ ಮಾಡೋಕ್ಕೆ ಟ್ರೈ ಮಾಡಿದೆ. ಡೋಂಟ್ ವರಿ, ನಾನು ಮತ್ತೆ ಮಿಡ್ ನೈಟಲ್ಲಿ ಬರ್ತೀನಲ್ಲ ಆವಾಗ ಕೂಡ ನಾನು ಕ್ಯಾಪ್ಚರ್ ಮಾಡಿದ್ದೀನಿ ಫುಲ್ಲು ದೇವ್ರನ್ನ. ಆವಾಗ ಟೇಬಲ್ ಎಲ್ಲ ಏನೂ ಇರಲಿಲ್ಲ. ಸೊ ನಿಮಗೆ ಆವಾಗ ಒಂದು ವೆರಿ ಕ್ಲಿಯರ್ ವ್ಯೂ ಸಿಗುತ್ತೆ ದೇವ್ರದ್ದು. ಚಿಕ್ಕವರಿದ್ದಾಗ ಸರಿ ಇತ್ತಂತೆ ಜಾತ್ರೆ ಎಲ್ಲ ತಿರುಗೋಕ್ಕೆ, ತಿನ್ನೋಕ್ಕೆ, ತೊಗೊಳಕ್ಕೆ. ಇವಾಗ ದೊಡ್ಡವರಾಗ್ಬಿಟ್ಟಿದ್ದೀವಿ, ಏನೂ ತೊಗೊಳಕ್ಕೆ ಇಂಟ್ರೆಸ್ಟ್ ಇಲ್ಲ. ಎನಿವೇಸ್ ಇವಾಗ ತಾನೇ ನಾವು ದರ್ಶನ ಮುಗಿಸ್ಕೊಂಡು ಬಂದ್ವಿ. ಹೆಂಗಿತ್ತು ಒಂದು ದರ್ಶನ? ಏನು ಪಳ ಹೊಳೆಯುತ್ತೆ ದೇವ್ರ ಹತ್ರದಿಂದ ನೋಡಬೇಕಾದ್ರೆ, ಸಕ್ಕದಾಗಿತ್ತು ನೋಡೋಕ್ಕೆ. ಇದು ಏನೋ ಒಂಥರ ಗೂಸ್ಬಂಪ್ಸ್. ನಿಜವಾಗ್ಲೂ ಗೊತ್ತಿರೋ ಥರ ದೇವರೇ ಕುತ್ಕೊಂಡಿರೋ ಥರ ಅನ್ನಿಸ್ತು. ಇವ್ರಿಬ್ರು ಅಕ್ಕ ತಂಗಿರು ಶಾಪಿಂಗ್ ಮುಗಿಯಲ್ಲ, ನಾವಿಲ್ಲಿಂದ ಹೋಗಲ್ಲ. ಪಿಂಗಣಿ ಎಷ್ಟು? ಪಿಂಗಣಿ ಚಿನ್ನು ಹೋದ ವರ್ಷ ನಾವು ತಗೊಂಡಿದ್ದು, ಈ ವರ್ಷ ನಮ್ಮ ಆಂಟಿ. ಚೆನ್ನಾಯ್ತಾ ಸೋನು? ಚೆನ್ನಾಯ್ತೇನೆ. ಮೂಡಿ ಬೇರೆ ಏನ್ ಸ್ಕ್ರೂಡ್ ಏನು ಹೇಳಿ ನಮ್ಮಮ್ಮ ಬಂದು ನೋಡಿ ಹೋಗ್ತಾರೆ. ನಮ್ಮ ಆಂಟಿ ಅಂತವ್ರು ನೋಡಿ ತಗೊಳ್ತಾರೆ. ಹೋದ ವರ್ಷ ನಾನು ತಗೊಂಡಿದ್ದೀನಿ, ಮನೇಲಿ ಆಯ್ತೆ ನೋಡು.
ಆ ಕಲರ್ ಚೆನ್ನಾಗಿ ಕಣಕ್ಕ. ಮೇನ್ ಲೇಡೀಸ್ ಆಫ್ ದ ಹೌಸ್ ನೋಡಿ ಶಾಪಿಂಗ್ ಮಾಡ್ತಾವ್ರೆ. ಇದು ತಗೊಳ್ಳೋದ ಅದು ತಗೊಳ್ಳೋದ 3 ಅವರಿಂದ ಡಿಸ್ಕಷನ್ನೇ ಮಾಡ್ತಾವ್ರೆ. ಅಕ್ಕ ಒಪ್ಪದು ತಂಗಿ ಒಪ್ಪಲ್ಲ, ತಂಗಿ ಒಪ್ಪದು ಅಕ್ಕ. ನೋಡು ಅಕ್ಕ ಒಂದು ತಂಗಿ ಒಂದು ಹಿಡ್ಕೊಂಡು ಹೋಗ್ತಾ ಇದೆ. ಕೊನೆಗೆ ಅಕ್ಕನೇ ನಡೆದ್ಬಿಡ್ತಲ್ಲ ತೇಜಪ್ಪ. ಅಷ್ಟೇ ರಾಜಕೀಯ, ಅಷ್ಟೇ ಜೀವನ. ಪಾಪ ತಂಗಿ ಇನ್ನ ಕಷ್ಟಪಡ್ತಾವಳೆ, ಆ ಕಲರ್ ಈ ಕಲರ್ ಅಂತ. ಏನು ಉಪ್ಪಿನಕಾಯಿ ಹಾಕ್ತೀಯಾ? ಯಾವ ಉಪ್ಪಿನಕಾಯಿ ಹಾಕ್ತೀಯಾ ಹೇಳಕ್ಕ? ಏನೋ ಉಪ್ಪು ಹುಳಿ ಖಾರ ಇರೋ ಉಪ್ಪಿನಕಾಯಿ. ಹಾಂ, ನಿನ್ನೆ ನಾವು ಸೇಮ್ ರೋಡ್ ಸೇಮ್ ಸ್ಟ್ರೀಟಿಗೆ ಬಂದಿದ್ವಿ, ಒಬ್ಬರು ಜನ ಇರಲಿಲ್ಲ. ಇವಾಗ ನೋಡಿ ಎಷ್ಟು ಜನ ಇದ್ದಾರೆ ಅಂತ, ಕಾಲು ಜನ ಸಾಗರ. ಎಕ್ಸಿಟಲ್ಲೂ ಎಂಟ್ರಿನಲ್ಲೂ ಎಕ್ಸಿಟು ಎಲ್ಲ ಕಡೆನೂ ಓಡಾಡ್ತವ್ರೆ ಜನ, ಅಷ್ಟು ಜನ, ಮುಖದ ಜನ ಸಾಗರ. ಎಷ್ಟು ದೊಡ್ಡವ್ರು ಆಡ್ತಾವ್ರು ನೋಡಿ. ಏನಂತಂದ್ರೆ ಮಜಾ ಚಿಕ್ಕ ಹುಡುಗರ್ನ ಆಡೋದು ನೋಡಿದ್ವಿ, ಅಂದ್ರೆ ದೊಡ್ಡ ಚಿಕ್ಕ ಹುಡುಗರ್ನ ಆಡೋದು ನೋಡಿ. 200 ರೂಪಾಯಿ ಅಂತ ಏನಂತೆ ನೋಡಮ್ಮ, ಎಂತ ವಿಶ್ವಾಸ ನಿನ್ ಮೇಲೆ. 200 ರೂಪಾಯಿ. ಯಾಕಂದ್ರೆ ಫ್ರೆಂಡ್ಸ್, ಬಿಸ್ನೆಸ್ ಮಾಡ್ಬೇಕಾ? ಇವರೆಲ್ಲ ದೇವಸ್ಥಾನಕ್ಕೆ ಹೊರಟವ್ರೆ. ಅಕ್ಕ ಒಂದು ಚೀಲ ಅಷ್ಟಲ್ಲಿ 100 200 ಅಂತ ಮಾರ್ಕೋಬೋದು. ತಗೊಳಮ್ಮ. 3 ದಿನದಿಂದ ನಡೀತಾ ಇರೋಂಥ ಜಾತ್ರೆಗೆ ನಾನು ನಿಮ್ಮನ್ನ ಒಂದಿನೂ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿಲ್ಲ. ಇವತ್ತು ಕೊನೆಯ ದಿನ ಆಗಿರೋದ್ರಿಂದ ನಮ್ಮ ಆಂಟಿ ಜೊತೆಗೆ ನಾವು ಹೋಗ್ತಾಯಿದ್ವಿ ದೇವಸ್ಥಾನದ ಒಳಗಡೆ ಹೇಗಿರುತ್ತೆ ಅಂತ ನೋಡೋಕ್ಕೆ. ಆ್ಯಂಡ್ ದೇವಸ್ಥಾನದ ಒಳಗಡೆ ಹೋಗ್ಬೇಕಾದ್ರೆ ನಮಗೆ ಯಾರು ಸಿಕ್ಕಿದ್ರು? ಎಸ್, ಕುಕ್ಕಿ ಸಿಕ್ಕಿದ್ದ. ಆ್ಯಂಡ್ ಇವಂದೇ ಬರ್ಡೇಗೆ ಹೋಗಿದ್ದು ನಾವು ಲಾಸ್ಟ್ ವ್ಲಾಗ್ನಲ್ಲಿ. ಊರೇ ಒಂದು ದಾರಿಲಿ ಹೋದ್ರೆ ನಾವೇ ಒಂದು ದಾರಿಲಿ ಹೋಗ್ತೀವಿ. ನಮ್ಮನ್ನು ತಡೆಯೋರು ಯಾರು ಶಿವ? ಯಾರಿಲ್ಲ ಶಿವ. ದೇವಸ್ಥಾನಕ್ಕೆ ಎಂಟ್ರಿ ಆಗ್ತಾ ಇದ್ದಂಗೆ ಏನು ಜಗಮಗ ಲೈಟ್ಸ್ ಅಂತೀರಾ, ಸಕ್ಕತ್ತಾಗಿತ್ತು ನೋಡೋಕ್ಕೆ. ವೆರಿ 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 ಪ್ರಿಟಿ ಲಿವಿಂಗ್ ದೇವಸ್ಥಾನ ಅಂದ್ಕೊಳ್ಳಿ, ಸಖತ್ತಾಗಿ ಕಾಣಿಸ್ತಾ ಇತ್ತು. ಆ್ಯಂಡ್ ದೇವ್ರನ್ನ ಕೂಡ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದರು. ಯೂಶ್ವಲಿ ಅವರು ವೀಡಿಯೋ ತೆಗಿಯೋಕ್ಕೆ ಬಿಡಲ್ಲ, ಬಟ್ ನಾನು ಅದೇ ಅಂದ್ಕೊಂಡೆ ಬಿಡ್ತಾರೋ ಬಿಡಲ್ವ ಅಂತ, ಬಟ್ ಬಿಟ್ಟರು. ಆ್ಯಂಡ್ ಹಿಯರ್ ಈಸ್ ದ ದೇವಿ ಅಲಂಕಾರ ಫಾರ್ ಯು ಟು ಸಿ. ಆ್ಯಂಡ್ ದೇವಸ್ಥಾನ ಕೂಡ ಅಷ್ಟೇ ಪೂರ್ತಿ ಗೋಲ್ಡ್ ಲೈಟಿಂಗ್ನಲ್ಲಿ ಸಖತ್ ಅಲಂಕಾರ ಮಾಡಿದರು. ಆ್ಯಂಡ್ ಮೈ ಆಲ್ ಟೈಮ್ ಫೇವ್ರೆಟ್ ದೇವರು ಹೇಳಿ, ಯಾವಾಗ ನಾನು ಈ ದೇವಸ್ಥಾನಕ್ಕೆ ಬಂದ್ರೂ ಈ ದೇವ್ರು ನನಗೆ ಇಷ್ಟ ಅಂತ ಹೇಳ್ತಾನೆ ಇರ್ತೀನಿ ನಾನು. ಆ್ಯಂಡ್ ದೇವಸ್ಥಾನದಿಂದ ವಾಪಸ್ ಬರಬೇಕಾದ್ರೆ ಕರ್ಗ ಬರುತ್ತೆ ಈ ರೋಡ್ಗೆಲ್ಲ. ಸೊ ಕರ್ಗಕ್ಕೋಸ್ಕರನೇ ಎಲ್ಲ ಹೂವಿನ ಅಲಂಕಾರ ಮಾಡ್ತಾಯಿದ್ರು, ಹೂವಿನ ಮಂಡಲ ಎಲ್ಲ ಮಾಡ್ತಾಯಿದ್ರು. ಆ್ಯಂಡ್ ನೀವಲ್ಲಿ ಎಲ್ಲೋ ಚೂಡಿದಾರ್ ಹಾಕ್ಕೊಂಡಿರೋ ಆಂಟಿ ಏನು ನೋಡ್ತಾ ಇದ್ದೀರಾ, ಅವ್ರು ನಮ್ಮ ಫಾಲೋವರ್ ಅಂತೆ. ಆ್ಯಂಡ್ ತುಂಬ ಚೆನ್ನಾಗಿ ಮಾತಾಡ್ಸಿದ್ರು, ಖುಷಿ ಆಯಿತು ಅವ್ರು ಮಾತಾಡ್ಸಿದ ತಕ್ಷಣ. ಆ್ಯಂಡ್ ಇವನ್ನ ನೋಡಿದ್ರೆ ನಮಗೆಲ್ಲ ಆಕಸ್ಮಿಕವಾಗಿ ಸಿಕ್ಕಾದಿಗಂತೂ ನೋಡಿದ್ರೆ ಇವನು ನಿಂಬೆಣ್ಣು ಚುಚ್ಕೊಂಡಿದ್ದಾನೆ. ಭಯ ಆಗಲಿಲ್ವೇನೋ ನಿನಗೆ, ನೋವಾಗಿಲ್ವೇನೋ ನಿನಗೆ ಅಂತೆಲ್ಲ ನಾನು ಕ್ವೆಶನ್ಸ್ ಕೇಳ್ತಾಯಿದ್ದೆ. ಅಲ್ಲಿನೂ ಮ್ಯೂಸಿಕ್ ಪ್ಲೇ ಮಾಡ್ತಾಯಿದ್ರು. ಸೊ ಅದಕ್ಕೆ ನಾನು ಕಾಪಿ ರೈಟ್ಸ್ ಆಗುತ್ತೆ ಅಂತ ಮ್ಯೂಸಿಕ್ ಹಾಕಿಲ್ಲ. ಆ್ಯಂಡ್ ದಿಸ್ ಇಸ್ ದ ಸೆಕೆಂಡ್ ಮಂಡಳ. ಆ್ಯಂಡ್ ಈ ಒಂದು ಗುಂಪು ನೀವೇನು ನೋಡ್ತಾ ಇದ್ದೀರಾ, ಇವರೇ ದೇವರ ಭಜನೆ ಹಾಡುಗಳು ಎಲ್ಲನೂ ಹಾಡೋದು. ಸೊ ಇಲ್ಲಿ ಕೂತ್ಕೊಂಡಿದ್ದಾರೆ ಇವರು ಸದ್ಯಕ್ಕೆ. ಆಮೇಲೆ ಕ್ರೌಡೆಲ್ಲ ಕಮ್ಮಿಯಾಗಿ ದರ್ಶನ ಎಲ್ಲ ಸ್ಟಾಪ್ ಮಾಡಿದ್ಮೇಲೆ ಅವರು ದೇವ್ರ ಹತ್ರ ಹೋಗಿ ಕೂತ್ಕೊಳ್ತಾರೆ ಹಾಡೋಕ್ಕೆ. ನೀವು ಪ್ರೀವಿಯಸ್ ವ್ಲಾಗ್ ನೋಡಿದ್ರೆ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. ಇಲ್ಲಾಂದರೆ ಯಾಕೆ ಚಿಂತೆ, ನಾನು ಮಧ್ಯರಾತ್ರಿ ವಾಪಸ್ ಬರ್ತೀನಿ ನಿಮಗೆ ತೋರ್ಸೋಕ್ಕಂತಾನೆ. ಆ್ಯಂಡ್ ಇಲ್ಲಿ ಒಂದು ದೇವ್ರ ಮೂರ್ತಿ ಮಾತ್ರ ಇಟ್ಟು ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ಅದನ್ನು ನೋಡಿಕೊಂಡು ನಾವಿವಾಗ ಮನೆ ಕಡೆಗೆ ಹೊರಟಿದ್ದೀವಿ. ಹಿಡನ್ ಬೆಟ್ಟ ನಮ್ಮ ಏರಿಯಾದಲ್ಲೇ ನಾವು ಕಂಡಿಡ್ತೀವಿ ನೋಡಿ ಗಸ್. ಬೆಟ್ಟ ಹತ್ಬೇಕಂದ್ರೆ ಇಲ್ಲಿ ಬನ್ನಿ, ಜಾರಬಂಡೆ ಆಡ್ಬೇಕಂದ್ರೆ ಇಲ್ಲಿ ಬನ್ನಿ. ದರ್ಶನ ಮಾಡಿಕೊಂಡು ನಾವು ಇವಾಗ ಮನೆಗೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ಹೋಗುವಾಗ ಉತ್ಸಾಹದಲ್ಲಿ ಹೋಗೋದು ಚೆನ್ನಾಗಿತ್ತು, ವಾಪಸ್ ಬರಬೇಕಾದ್ರೆ ದಾರಿನೇ ಏನಾದರೂ ಉತ್ಸಾಹ ಇಲ್ದಿರೋದಿರಲಿ, ದಾರಿನೇ ಸಾಕ್ತಾ ಇಲ್ಲ, ಹೋಗ್ತಾನೇ ಇದ್ದೀವಿ. ಅದ್ರಲ್ಲಿ ಬೇರೆ ನನ್ನ ತಂಗಿರು ನಮ್ಮ ಆಂಟಿ ಎಲ್ಲರೂ ಶಾಪಿಂಗ್ ಮಾಡಿ ನೋಡಿ, ಶಾಪಿಂಗ್ ಅವ್ರು ಮಾಡ್ತಾರೆ, ಹೊತ್ಕೊಂಡು ನಾವು ಬರಬೇಕು. ಇವಾಗ ಹೊತ್ಕೊಂಡು ಮನೆಗೆ ಹೋಗ್ತಿದ್ದೀವಿ. ನಮ್ಮ ಆಂಟಿ ಆರ್ಯ, ರೋಹಣ್ಣು, ಅಂಕಲ್ ಎಲ್ಲ ಇವಾಗ ಹೊರಟ್ಬಿಡ್ತಾರೆ. ಯಾಕಂದರೆ ಅವ್ರಿಗೆ ನಾಳೆ ಬೆಳಗ್ಗೆ ಸ್ಕೂಲ್ ಇದೆ, ಕೆಲಸ ಇದೆ, ಎಲ್ಲ ಇದೆ. ಬಟ್ ಚಿನ್ನಸೋನು ಉಳ್ಕೊಳ್ತಾರೆ. ನಾವು ಹೋಗಿ ನಿಮಗೆ ದೇವ್ರದ್ದು ಮುಂದಿನ ರೀತಿ ರಿವಾಜೆಲ್ಲ ಏನಿರುತ್ತೆ ನಾನು ಅದು ನಿಮಗೆ ತೋರಿಸ್ತೀನಿ. ಅದಕ್ಕೆ ಮುಂಚೆ ನಮ್ಮ ಆಂಟಿನ ಕೇಳಬೇಕು ಹೆಂಗಿತ್ತು ದರ್ಶನ, ದೇವ್ರು ನೋಡಿತ್ತು ಅಂತ ಕೇಳೋಣ ಅವ್ರನ್ನ. ಅವರೊಬ್ಬರೇ ಮಿಕ್ಕೋದ್ರು. ನಮ್ಮ ಆಂಟಿ ಹೇಳ್ದಂಗೆ ಎವ್ರಿ ಆಲ್ಟರ್ನೇಟ್ ಡೇಸ್ ನಮ್ಮ ಮಮ್ಮಿ ಊರಲ್ಲೇ ಇರ್ತಾರೆ. ಆದರೂ ಇವರಿಬ್ಬರು ಆಡೋದು ಏನೋ ನೆಕ್ಸ್ಟ್ ವರ್ಷನೇ ಸಿಕ್ಕೋದು ಇವ್ರು ನೋಡೋಕ್ಕೆ. ಒಬ್ಬರು ಜಮ್ಮುಲಿ, ಒಬ್ಬರು ಕಾಶ್ಮೀರಲ್ಲಿ, ಒಬ್ಬರು ಕರ್ನಾಟಕದಲ್ಲಿ ಇರೋರ ಥರ ಆಡ್ತಾರೆ ಇಬ್ರು. ನಾವೆಲ್ಲರನ್ನೂ ಕೇಳಿದ್ವಿ ದರ್ಶನ ಹೆಂಗಾಯ್ತು ಅಂತ. ಯಾಕಕ್ಕ ನಾವೆಲ್ಲರನ್ನೂ ಕೇಳಿದ್ವಿ ದರ್ಶನ ಹೆಂಗಾಯ್ತು ಅಂತ. ನಮ್ಮ ಆಂಟಿನೇ ಕೇಳಲಿಲ್ಲ. ಯಾಕಂದರೆ ನಮ್ಮ ಆಂಟಿ ಮದುವೆ ಆದಾಗಿಂದ ನಮ್ಮ ಮಮ್ಮಿ ಕರಿತಾ ಇದ್ದಾರೆ, ಬಾ ಜಾತ್ರೆಗೆ ಬಾ ಅಂತ. 15 ವರ್ಷ ಆಯಿತು. ನಮ್ಮ ಆಂಟಿ 16ನೇ ವರ್ಷಕ್ಕೆ ಬಂದವ್ರೆ. ಇಲ್ಲಿ ತನಕ ಬರೀ ಸ್ಟೇಟಸಲ್ಲಿ ನೋಡ್ತಾಯಿದ್ರು. ರಿಯಲ್ ಆಗಿ ಇವತ್ತು ದೇವ್ರು ನೋಡಿ ಹೆಂಗ ತುಂಬ ಖುಷಿ ಆಯಿತು. ಚೆನ್ನಾಗಿ ಮಾಡಿದ್ರು.
ನಮ್ಮ ಯಾವಾಗಲೂ ಫೋನಲ್ಲಿ ತೋರಿಸೋಳು ಜಾತ್ರೆಗೆ ಬಂದಿಲ್ಲ ಈ ಸಲ ಬಂದೇ ಬಿಟ್ರು. ಬಂದೇ ಬಿಟ್ಟಿದ್ದೀನಿ. ಸಖತ್ ಖುಷಿ ಆಯ್ತು. ಏನಂದರೆ ಪಾಪ ನಮ್ಮ ಅಂಕಲ್ ಅಷ್ಟು ದೂರದಿಂದ ಬಂದಿದ್ದು ದೇವ್ರನ್ನ ನೋಡಿಲ್ಲ, ಅದಕ್ಕೆ ನಾವು ದೂರದಿಂದ ದೇವ್ರನ್ನ ತೋರಿಸಿ ಕ್ಯೂ ಅಲ್ಲಿ ನಿಲ್ಲಿಸಿದೆ. ದೇವ್ರನ್ನ ತೋರಿಸಿ ಆಮೇಲೆ ಮನೆಗೆ ಕಳಿಸ್ತೀವಿ. ನಾಳೆ ಬೆಳಗ್ಗೆ ಆರ್ಯ ರೋಮನ್ ಸ್ಕೂಲ್ ಇದೆ, ಅಂಕಲ್ಗೆ ಆಫೀಸ್ ಇದೆ ಅಂತ ಇವರು ಇಷ್ಟೊತ್ತಲ್ಲಿ ಹೊರಡ್ತವ್ರೆ. 10:10 ಟೈಮ್, ಹೋಗೋ ಅಷ್ಟರಲ್ಲಿ 12:30, 11 ಗಂಟೆ, ಹೋಗೋ ಅಷ್ಟರಲ್ಲಿ 1 ಗಂಟೆ. ಇದಕ್ಕೆ ಇಟ್ಬಿಟ್ಟು ನಾಳೆನೇ ಹೋಗ್ಬೋದಿತ್ತಪ್ಪ. ಬೆಳಿಗ್ಗೆ ಎದ್ದು ಸ್ಕೂಲ್ಗೆ ಹೋಗ್ಬೋದು. ನೋಡಿ ಏನು ಮಾಡೋಕ್ಕಾಗಲ್ಲ, ರಜೆ ಇದ್ದಾಗ ಮಾಡಿ ಹಬ್ಬ ಮಾಡಿ. ಯಾರಿಗೆದ್ರು ಅಂತ ಬೇಗ ಗೊತ್ತಾಗಲ್ಲ. ಏನಂದ್ರೆ ಇಲ್ಲೇ ಯಾರಿಗೆದ್ರು ಅಂತ ಬೇಗ ಗೊತ್ತಾಗಲ್ಲ. ಇಂಡಿಯಾ USA ಮ್ಯಾಚಲ್ಲಿ ಯಾರು ಗೆದ್ರು ಅಂತ ಗೊತ್ತಾಗಲ್ಲಂತೆ ಎಂಥ ಜನ. ನೋಡೋಣ ಅಕ್ಕ ತಂಗಿ ಇಬ್ರು ಅಳ್ತಾರ ಇವಾಗ ಅಂತ. ಎಲ್ಲ ನಾ ಬಿಡೆ. ಓಹ್ ಆಪ್ತ ಮಿತ್ರಟ್ಟು. ಬಾಯ್. ಇಲ್ಲಿಂದ ನೋಡಕ್ಕೆ ನಿಜವಾದ ಆನೆ ಸೊಂಡ್ಲೆ ಆಡ್ಸೋ ಥರ ಆಯ್ತದು. ಸೊ ನಮ್ಮ ಅಂಕಲ್ಗೆ ತುಂಬ ದೂರದಿಂದನೇ ದೇವ್ರನ್ನ ತೋರಿಸ್ಬಿಟ್ಟು ಅವ್ರನ್ನ ಕಳಿಸ್ಬಿಟ್ಟು ಆಂಟಿ ಅಂಕಲ್ ಎಲ್ಲರಿಗೂ ಬಾಯ್ ಬಾಯ್ ಮಾಡಿಬಿಟ್ಟು ನಾವು ಮನೆಗೆ ಹೋಗಬೇಕಾದ್ರೆ ನಮಗೆ ಪ್ರೊಸೆಷನ್ದು ಸೌಂಡ್ ಕೇಳಿತ್ತು. ಹೋಗಿ ನೋಡಿದ್ರೆ ಅದು ನಿಜವಾದ ಆನೆ ಥರ ಕಾಣಿಸ್ತು ನನಗೆ. ಆ್ಯಂಡ್ ತೇಜಪ್ಪ ಆವಾಗಲೇ ನೋಡಿರಲಿಲ್ಲ ಪ್ರೊಸೆಷನ್ನ, ಅವನು ಮನೇಲಿದ್ದ ಅನಿಸುತ್ತೆ. ಸೊ ಅದಕ್ಕೆ ಇವಾಗ ಅವನು ಬಂದಿದ್ದಾನೆ ವಾಪಸ್ಸು ನೋಡೋಕ್ಕೆ. ಅವ್ನು ಸಿಕ್ಕಿದ್ದು ನಮಗೆ ಪ್ರೊಸೆಷನ್ನ ನಾವು ಮುಗಿಸ್ಕೊಂಡು ಹೋಗಿ ಇನ್ನೇನು ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಿ ಅನ್ನುವಾಗ ಜಾತ್ರೆ ಬೀದಿಲಿ ಸಿಕ್ಕಿದ್ದ. ಅದಾದಮೇಲೆ ಅವನು ಪ್ರೊಸೆಷನ್ ನೋಡಿರಲಿಲ್ಲ ಅಂತ ಇಲ್ಲಿ ಸೆಕೆಂಡ್ ಟೈಮ್ ಪ್ರೊಸೆಷನ್ನ ನಾವು ನೋಡೋಕ್ಕೆ ಬಂದಿದ್ದೀವಿ. ಇಲ್ಲಿ ಟೋಟಲಿ ಜಾಸ್ತಿನೇ ಜನ ಇದ್ದರು. ಆ್ಯಂಡ್ ಈ ಪೂಜೆ ಕುಣಿತ ಅಂತೂ ತುಂಬ ಚೆನ್ನಾಗಿತ್ತು. ಇಲ್ಲಿ ನೋಡೋಕ್ಕೆ ಎಷ್ಟೊಂದು ವಯಸ್ಸಾಗಿರೋರೆಲ್ಲ ಆಡಿಸ್ತಾ ಇದ್ದಾರೆ. ಅಂದರೆ ಅವರು ಅಷ್ಟು ಚಿಕ್ಕ ವಯಸ್ಸಿಂದ ಮಾಡಿರ್ತಾರಲ್ವ, ಸೊ ಅಷ್ಟು ಚೆನ್ನಾಗಿ ಹೊಲ್ದಿರುತ್ತೆ ಅವ್ರಿಗೆ ಕಲೆ, ಅಷ್ಟು ಚೆನ್ನಾಗಿ ಕುಣಿಸ್ತಾಯಿದ್ರು. ತುಂಬ ಚೆನ್ನಾಗಿತ್ತು ನೋಡೋಕ್ಕೆ. ಸೊ ಒಂದು ರಾ ಮ್ಯೂಸಿಕ್ ಹಾಕ್ತೀನಿ ನಿಮಗೋಸ್ಕರ, ನೀವೇ ಕೇಳಿ ಹೇಗಿತ್ತು ಅಂತ. ದೇವಸ್ಥಾನದ ಹತ್ರ ಈ ಒಂದು ಮೂರ್ತಿಗಳನ್ನ ಇಟ್ಟಾಗ ಶಿವನ ತಲೆಯಿಂದ ನೀರು ಬರ್ತಾಯಿತ್ತಲ್ವ. ಸೊ ಇಲ್ಲೂ ಅಷ್ಟೇ ನನ್ನ ಜೊತೆಗೆ ಒಂದು 100 ಜನ ಇಲ್ಲಿ ನಿಂತ್ಕೊಂಡು ನಾವು ಕಾಯ್ತಾಯಿದ್ವಿ ಶಿವನ ತಲೆಯಿಂದ ನೀರು ಬರುತ್ತಾ ಅಂತ. ಒಂದು 3/4 ಗಂಟೆ ಕಾಯ್ದ ಮೇಲೆ ಕೊನೆಗೂ ಬಂತು. ನನ್ನ ಕ್ಯಾಮ್ರಾ ಎತ್ಕೊಂಡು ಸ್ಟಾರ್ಟ್ ಮಾಡೋ ಅಷ್ಟರಲ್ಲಿ ಮತ್ತೆ ನಿಂತೋಗ್ತಾಯಿತ್ತು, ಮತ್ತೆ ಬರ್ತಾಯಿತ್ತು. ನಾನು ಒಬ್ಬಳೇ ಅಲ್ಲ, ತೇಜಪ್ಪ ಒಬ್ಬನೇ ಅಲ್ಲ, ಎಷ್ಟು ಜನ ಕಾಯ್ತಾಯಿದ್ರು ನೋಡಿ. ಆ್ಯಂಡ್ ಹಾಡೆಲ್ಲ ಹೇಳ್ಕೊಂಡು ಡ್ಯಾನ್ಸ್ ಎಲ್ಲ ಮಾಡ್ತಾಯಿದ್ರು ಎಲ್ಲರೂ. ಇವಾಗ ಟೈಮ್ ಎಕ್ಸಾಕ್ಟ್ಲಿ ನೋಡಿದ್ರೆ 4:30. ನನ್ನ ವಾಯ್ಸ್ ಕೂಡ ಬರ್ತಾಯಿಲ್ಲ, ಬಟ್ ಎನಿವೇಸ್ 1 ಅವರ್ಗೆ ಮಲ್ಕೊಂಡೆ ಅಷ್ಟೇ. ನಾನು 3 ಗಂಟೆಗೆ ನಾನು ಮಲ್ಕೊಂಡೆ, ಇವಾಗ ಎತ್ತಿದ್ದೀನಿ. ಇನ್ನೇನು ದೇವರು ಬರುತ್ತಂತೆ, ಕರ್ಗ ಬರುತ್ತೆ ದೇವ್ರ ಹತ್ರ. ಸೊ ಅಲ್ಲಿಗೆ ಹೊರಟಿದ್ದೀವಿ. ಲೆಟ್ಸ್ ಗೋ. ಚಳಿ ಇವರೆಲ್ಲ ನೋಡಿ ರಾತ್ರಿ ಎಲ್ಲ ಜರ್ಕಿನ್ ಇಲ್ಲದೆ ಹುಚ್ಚಿ ಥರ ಸುತ್ತವ್ರೆ ರಾತ್ರಿ ಎಲ್ಲ. ಇವ್ರಿಗೆಲ್ಲ ಏನು ಬೇರೆ ಕಾಪಾಡ್ಬೇಕು ಇವ್ರನ್ನೆಲ್ಲ. ಇವನೊಬ್ಬ ಹಿಂದೆ ಒಬ್ಬ ಬರ್ತಾವನೆ, ಈ ಥರದ್ದು ಒಂದು ಗ್ಯಾಂಗೇ ಇದೆ ಸ್ವಾಮಿ. ಇವ್ರು 12 ಜನದ್ದು ದೇವ್ರನ್ನೇ ಕಾಪಾಡಬೇಕು. ಎಷ್ಟು ಜನ ಅವ್ರಿಗೆ ಗೊತ್ತಿಲ್ಲ, ನಾನು ನಿದ್ದೆಲ್ಲ 12 ಅಂತ ಇದ್ದೀನಿ. ಇದು ಗುಂಪು. ಇಲ್ಲಿ ಕರ್ಗ ಬಂದಮೇಲೆ ಕರ್ಪೂರ ಹಚ್ಚೋಕ್ಕೆ ಅಂತ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ರು ನಾವು ಹೋಗೋ ಅಷ್ಟರಲ್ಲಿ. ಆ್ಯಂಡ್ ಥ್ಯಾಂಕ್ ಗಾಡ್ ಇನ್ನೂ ಕರ್ಗ ಬಂದಿರಲಿಲ್ಲ, ಬಟ್ ಎಲ್ಲ ಜನರು ಇವಾಗ ಇನ್ಕಮಿಂಗ್ ಬರ್ತಾಯಿದ್ರು. ಆ್ಯಂಡ್ ದೇವ್ರ ಮೂರ್ತಿ ಹತ್ರ ಜನಗಳು ಯಾರೂ ಇರಲಿಲ್ಲ. ನಾವು ಹೋಗಿ ದೇವ್ರ ಕಾಲಿಗೆ ನಮಸ್ಕಾರ ಮಾಡಿ ಅಷ್ಟು ಹತ್ತಿರದಿಂದ ದೇವ್ರನ್ನ ನೋಡಿದ್ವಿ. ಅಬ್ಬಾ, ಒಂಥರ ಓವರ್ವೆಲ್ಮಿಂಗ್ ಫೀಲಿಂಗ್ ಬಂದುಬಿಡುತ್ತೆ ಅಲ್ಲಿ. ಅಷ್ಟು ಪವರ್ಫುಲ್ ಆಗಿರೋ ದೇವ್ರನ್ನ ನಾವು ಅಷ್ಟು ಹತ್ತಿರದಿಂದ ನಿಂತ್ಕೊಂಡು ನೋಡಿದಾಗ, ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದಾಗ ಒಂಥರ ಕಣ್ಣಲ್ಲಿ ನೀರೇ ಬಂದುಬಿಡುತ್ತೆ ಅಂತ ಹೇಳ್ಬೋದು. ಅಷ್ಟು ಚೆನ್ನಾಗಿರುತ್ತೆ ಹತ್ತಿರದಿಂದ ನಿಂತ್ಕೊಂಡು ನೋಡಿದಾಗ. ನಾನು ಒಬ್ಬಳೇ ಅಲ್ಲ, ನಾನಾಗಿರಲಿ, ನಿಮ್ಮೆ ಆಗಿರಲಿ, ತೇಜಪ್ಪ, ಸೋನು, ಚಿನ್ನು, ನಾವೆಲ್ಲರೂ ಹೋಗಿ ಕಾಲು ಮುಟ್ಟಿ ದೇವ್ರಿಗೆ ನಮಸ್ಕಾರ ಮಾಡಿದ್ವಿ. ಆ್ಯಂಡ್ ದಟ್ ಹ್ಯಾಸ್ ಬೀನ್ ದ ಬಿಗ್ಗೆಸ್ಟ್ ಬ್ಲೆಸ್ಸಿಂಗ್ ಆಫ್ ದಟ್ ಡೇ. ಯಾರಿಗೂ ಸಿಗಲ್ಲ ಈ ಥರ ಅವಕಾಶ, ಹೋಗಿ ಕಾಲು ಮುಟ್ಟಿ ದೇವ್ರನ್ನ ಅಷ್ಟು ಹತ್ತಿರದಿಂದ ನೋಡೋಕ್ಕೆ. ಬಟ್ ನಮಗೆ ಸಿಕ್ಕಿದೆ, ನಾವೇ ಅದೃಷ್ಟವಂತರು ಅನಿಸುತ್ತೆ. ಒಂದು ಲಾಸ್ಟ್ ಟೈಮ್ ನೀವು ನೋಡ್ಕೊಂಡ್ಬಿಡಿ. ನೆಕ್ಸ್ಟ್ ವರ್ಷವೇ ಮತ್ತೆ ನಡೆಯೋದು ಜಾತ್ರೆ. ಆ್ಯಂಡ್ ಟುಡೇ ಇಸ್ ದ ಲಾಸ್ಟ್ ಡೇ.
ಆಪೋಸಿಟ್ ಸೈಡ್ನಲ್ಲಿ ಚಿನ್ನು ಸೋನು ನಿಮ್ಮಿ ನಿಂತಿದ್ದಾರೆ. ಅಷ್ಟು ಕ್ಲಿಯರ್ ವ್ಯೂ ನಿಮ್ಗೆ ಇದೆಯಾ ಇಲ್ವಾ ಅಂತ ಗೊತ್ತಿಲ್ಲ. ಬಟ್ ತೇಜಪ್ಪ ಇಲ್ಲಿ ನಿಂತ್ಕೊಂಡಿದ್ದ, ಅವ್ನಿಗೆ ಜಾಗ ಸಿಕ್ಕಿತ್ತು ಒಂದು ಟೇಬಲ್ ಮೇಲೆ. ಆ್ಯಂಡ್ ಇಲ್ಲಿಂದ ಒಂದು ಕ್ಲಿಯರ್ ವ್ಯೂ ಕಾಣುತ್ತೆ, ಕರ್ಗದೇ ಆಗಿರಲಿ ಆ್ಯಂಡ್ ಏನೇನು ರಿಚುವಲ್ ಮಾಡ್ತಾರೆ, ಕರ್ಗ ಹೇಗೆಲ್ಲ ಪೂಜೆ ಮಾಡ್ತಾರೆ ಅಂತ ಒಂದು ಕ್ಲಿಯರ್ ವ್ಯೂ ಸಿಗುತ್ತೆ. ಸೊ ನಾನೇನು ಮಾಡಿದೆ, ತೇಜಪ್ಪನ ಹತ್ರ ಫೋನ್ ಕೊಟ್ಟು ಅವನ್ನ ನಂಬಿ ಎಲ್ಲ ಕ್ಲಿಪ್ಪಿಂಗ್ಸು ತೆಗಿತಾನೆ ಅಂತ ನಂಬಿ ಹೋಗಿ ನಾನು ಚಿನ್ನು ಸೋನು ಅವ್ರ ಜೊತೆ ನಿಂತ್ಕೊಂಡೆ. ಆ್ಯಂಡ್ ಸಡನ್ಲಿ ನನಗೆ ಅವಾಗ ನೆನಪಾಯಿತು ದಟ್ ಏನಾದರೂ ನನ್ನ ಫೋನು ಔಟ್ ಆಫ್ ಸ್ಟೋರೇಜ್ ಅಂತ ತೋರಿಸ್ಬಿಟ್ರೆ ಇವನು ಏನು ಮಾಡ್ತಾನೆ ಅಂತ. ಬಿಕಾಸ್ ಐ ಡೋಂಟ್ ನೋ ಇಫ್ ಹಿ ನೋಸ್ ಆ್ಯಪೆಲ್ಲ ಡಿಲೀಟ್ ಮಾಡೋಕ್ಕೆ. ಬಟ್ ಅವನಿಗೆ ಮೆಸೇಜ್ ಮಾಡಿದ್ದೆ ನಾನು, ದೇವ್ರ ದಯದಿಂದ ಯಾವುದೇ ನನ್ನ ಸ್ಟೋರೇಜ್ ಕಂಪ್ಲೀಟ್ ಆಗದೇ ಎಲ್ಲ ಫೋಟೇಜಸ್ಸು ಚೆನ್ನಾಗಿ ಬಂತು. ಆ್ಯಂಡ್ ಇಲ್ಲಿ ದೇವ್ರ ನಾಮ ಯಾರು ಅಲ್ಲಿ ಹಾಡ್ತಾಯಿದ್ರಲ್ಲ, ನಾನು ಅವಾಗಲೇ ನಿಮಗೆ ತೋರಿಸಿದ್ನಲ್ಲ, ಅವ್ರು ಇಲ್ಲಿಗೆ ಶಿಫ್ಟಾಗಿ ಇವಾಗ ಹಾಡ್ತಾಯಿದ್ದಾರೆ. ಇವ್ರ ವಾಯ್ಸ್ ಅಂತೂ ಪ್ಯೂರ್ ಗೋಲ್ಡ್ ಅಂದ್ಕೊಳ್ಳಿ. ಲೈಕ್ ನಮ್ಮ ಜಾನಪದ ಗೀತೆಗಳನ್ನ ಹೇಗೆ ರಾ ವಾಯ್ಸ್ನಲ್ಲಿ ಹಾಡ್ತಾರೋ ಅದೇ ಥರ ಇವರು ಹಾಡ್ತಾರೆ. ತುಂಬ ಚೆನ್ನಾಗಿರೋದು ಕೇಳೋಕ್ಕೆ. ದಟ್ ಇಟ್ ಸೆಲ್ಫ್ ಇಸ್ ಅ ಸೆಲೆಬ್ರೇಷನ್. ಅವ್ರು ಸುಮ್ಮನೆ ಹಾಡಲ್ಲ, ಸೆಲೆಬ್ರೇಟ್ ಮಾಡ್ತಾ ಹಾಡ್ತಾರೆ, ದೇವ್ರನ್ನ ಹೊಗಳ್ತಾ ಆಡ್ತಾರೆ. ತುಂಬಾ ಚೆನ್ನಾಗಿರುತ್ತೆ ನೋಡೋಕ್ಕೆ. ಆ್ಯಂಡ್ ಇಲ್ಲಿ ಒಂದು ಆಂಟಿಗೆ ದೇವ್ರು ಬರುತ್ತೆ. ಲಾಸ್ಟ್ ಟೈಮಲ್ಲೇ ನಾನು ನಿಮಗೆ ಹೇಳ್ದಂಗೆ ಇದು ನಮ್ಮ ನಂಬಿಕೆ ಮೇಲೆ ಬಿಟ್ಟಿದ್ದು. ದೇವ್ರು ಬರುತ್ತೆ, ದೆವ್ವ ಬರುತ್ತೆ ಅನ್ನೋದೆಲ್ಲ ನಂಬ್ತೀವೋ ಬಿಡ್ತೀವೋ ಅದು ನಮ್ಮ ನಂಬಿಕೆಗೆ ಬಿಟ್ಟಿದ್ದು. ಬಟ್ ಇಲ್ಲಿ ಒಂದು ನಾನು ರಾ ಫೋಟೇಜ್ನ ನಿಮಗೆ ಹಾಕ್ತಾಯಿದ್ದೀನಿ, ಸೊ ನೀವು ನೋಡಿ. ಲಾಸ್ಟ್ ಟೈಮ್ ನಾವು ಈ ರಿಚುವಲ್ಸ್ ನೋಡೋಕ್ಕೆ ಅಂತ ಹೋದಾಗ ಐ ಸ್ಟಿಲ್ ರಿಮೆಂಬರ್ 2 ಗಂಟೆಗೋ 3 ಗಂಟೆಗೋ ರಾತ್ರಿ ಹೋಗಿದ್ವಿ ನಾವು. ಆ್ಯಂಡ್ ಕರ್ಗ ಬರೋದು ತುಂಬ ಲೇಟಾಗಿತ್ತು. ಆ್ಯಂಡ್ ಸಿದ್ದು ಅಂತೂ ಅಲ್ಲೇ ನಿದ್ದೆ ಮಾಡ್ತಾಯಿದ್ದ, ಅಷ್ಟು ಲೇಟಾಗಿ ಬಂತು. ಬಟ್ ಈ ಸಲ ನಿಮ್ಮಿ ಕರ್ಗದ ಜೊತೆನೇ ಇದ್ದಿದ್ದರಿಂದ ಅವನಿಗೆ ಎಲ್ಲಿ ಮುಗಿಸ್ಕೊಂಡು ಎಲ್ಲಿ ಬರುತ್ತೆ ಅಂತ ಕರೆಕ್ಟಾಗಿ ಗೊತ್ತಿತ್ತು. ಸೊ ನಮ್ಮನ್ನ ಕರೆಕ್ಟ್ ಟೈಮ್ಗೆ ಕರ್ಕೊಂಡು ಬಂದ ಇಲ್ಲಿಗೆ. ಆ್ಯಂಡ್ ಇವಾಗ ಕರ್ಗ ಹೊತ್ತಿರೋರು ಏನೇನೆಲ್ಲ ಪೂಜೆ ಮಾಡ್ತಾರೆ, ಹೇಗೆಲ್ಲ ರಿಚುವಲ್ಸ್ ಇರುತ್ತೆ ಅನ್ನೋದನ್ನ ಪ್ಯೂರ್ ರಾ ಕ್ಲಿಪ್ಪಿಂಗ್ ಹಾಕ್ತೀನಿ ನಿಮಗೋಸ್ಕರ. ನಾನು ಅಲ್ಲೇನೂ ವಾಯ್ಸ್ ಓವರ್ ಕೊಟ್ಟು ಅದನ್ನು ಡಿಸ್ಟರ್ಬ್ ಮಾಡಲ್ಲ. ಸೊ ನೀವೇ ನೋಡಿ, ಎಂಜಾಯ್ ಮಾಡಿ.
ನಾನು ಮಾಡೋದಲ್ಲ ಅವ್ರು ಮಾಡ್ತಾರಲ್ಲ ಅದೇ ಥರ ಪ್ರತಿಯೊಂದು ತಿಂಗಳು ನೀವು ಚೆನ್ನಾಗಿ ಮಾಡ್ತೀರ ನಿಮಗೋಸ್ಕರ ನಾನು ಇನ್ನೂ ಮಾಡಿಲ್ಲ ನನಗೆ ಸೊ ಅದರಿಂದ ಭಾಳ ತಿಳಿಸ್ಕೊಡ್ತಾರೆ ಇವತ್ತು ನಾನೇ ಭಾಳ ಹಾಕೊಡ್ತಿದ್ದೆ ಇನ್ನೂ ಚೆನ್ನಾಗಿ ತೋರಿಸ್ಬೇಕು ಚೆನ್ನಾಗಿ ಮಾಡಬೇಕು ಎಲ್ಲರ ಮನಸ್ಸಲ್ಲೂ ನಮ್ಮ ಗಂಗಮ್ಮ ತಾಯಿ ಎಲ್ಲರೂ ಓದಿಬೇಕು ಅಂತ ಕೇಳ್ಕೊಳ್ತೇನೆ ಹಾಗೂ ಇದು ವೈರಕಾಲ್ ಸ್ಟೇಷನ್ ಪೊಲೀಸ್ ಸ್ಟೇಷನ್ ಸದಾಶಿವ ಸ್ಟೇಷನ್ ಅರ್ಚಕರ ಪೊಲೀಸ್ ಠಾಣೆಯವರೆಗೂ ನಾನು ವಂದನೆಗಳು ತಿಳಿಸ್ತೇನೆ ಹಾಗೂ ಆರ್ಗನೈಸ ಗೆಳೆಯರ ಬಳಗ ಈ ತಂಡ ವಂದನೆಗಳು ತಿಳಿಸ್ತೇನೆ ಹಾಗೂ ಹಳೆ ಮನೆಯವರಿಗೂ ಕೋದಂಡರಾಮಪ್ಪರ ಭಜನಾ ಮಂದಿರ ರವಿಯವರಿಗೂ ರಾಜೇಂದ್ರ ಅವ್ರಿಗೂ ಅಶೋಕವ್ರಿಗೂ ವಂದನೆಗಳು ತಿಳಿಸ್ತೇನೆ. ನಮ್ಮ ಯಾವುದೇ ಒಂದು ಕಾರ್ಯಕ್ರಮ ಮಾಡಿದ್ರು ನಾವೆಲ್ಲ ದೇವಸ್ಥಾನ ಸೇರಿ ಮಾಡೋದು ಅದು ಶಿವರಾತ್ರಿ ಆಗಲಿ ಕಾಳೇಶ್ವರ ಆಗಲಿ ಕಳೆಕಾಯಿ ವರ್ಷ ಆಗಲಿ ನಂದಿ ಒಂದು ಕಾರ್ಯಕ್ರಮ ಆಗಲಿ ಅದು ನರಸಿಂಹಸ್ವಾಮಿ ದೇವಸ್ಥಾನದ ಕಾರ್ಯಕ್ರಮ ಆಗಲಿ ಸಾಯಿಬಾಬಾ ದೇವಸ್ಥಾನದ ಕಾರ್ಯಕ್ರಮ ಆಗಲಿ ನಾವೆಲ್ಲರೂ ಸೇರ್ಕೊಂಡು ಮಾಡ್ತೇವೆ. ನೀವೆಲ್ಲರೂ ಕರ್ಕೊಂಡು ಜೊತೆಗಿದ್ದು ಇನ್ನೂ ವಿಜೃಂಭಣೆ ಮಾಡಬೇಕು ಅಂತ ನಾನು ಕೇಳಿಕೊಳ್ಳುತ್ತೇನೆ. ಹಾಗೂ ಇಲ್ಲಿ ಅಂಬೂರವರು ಈ ದರ್ಬಾರನ್ನು ಮಾಡಿದ್ದವರು ಅವ್ರಿಗೂ ನಾನು ವಂದನೆಗಳು ತಿಳಿಸ್ತೇನೆ. ಕಲೆದೇವಿ ಸೌಂಡ್ ಸರ್ವಿಸ್ ಅವ್ರಿಗೂ ಸ್ವಲ್ಪ ಗೌರವ ತಿಳಿಸ್ತೇನೆ. ಚಿತ್ರ ಸೌಂಡ್ ಲೈಟಿಂಗ್ ಸಿಸ್ಟಮ್ಸ್ ಅವ್ರಿಗೂ ನನ್ನ ವಂದನೆಗಳು ತಿಳಿಸ್ತೇನೆ. ನಾರಾಯಣ ಸ್ವಾಮಿಯವರ ಅವ್ರಿಗೂ ನಾನು ವಂದಿಸ್ತೇನೆ. ಆಂಬೂರ್ ಹರಿ ದರ್ಬಾರ್ ಅವ್ರು ಮಾಡೋದು ಅವ್ರಿಗೂ ನಾನು ವಂದನೆಗಳು ತಿಳಿಸ್ತೇನೆ. ಹಾಗೂ ಮಹೇಶ್ ದ ಸೆಕೆಂಡ್ ಫ್ರಾಮ್ಸ್ ಅವ್ರಿಗೂ ನಾನು ವಂದನೆಗಳು ತಿಳಿಸ್ತೇನೆ. ಶ್ರೀಕರುಮಂತ್ರದಿಂದ ನಮ್ಮ ಒಬ್ಬರು ಬಂದಿದ್ದಾರೆ ಅವ್ರಿಗೂ ನಾನು ವಂದನೆಗಳು ತಿಳಿಸ್ತೇನೆ. ಅವ್ರು ಭಾಳ ಮುಖ್ಯವಾದವರು ನನ್ನ ರಾಜ್ಯದ ಅವರು ನಾನು ಯಾವಾಗ ಹೇಳಿದ್ರೆ ನೀವು ಆಡಿದ್ರೆ ನಾನು ಮುಂದೆ ಬರ್ತಾ ಇದ್ದರೆ ಅವ್ರ ಉತ್ತರ ಕೇಳೋದು ನಾನು ಯಾರು ನಿಮ್ಮ ಹತ್ರ ಬಿಟ್ಟೇ ಇಲ್ಲ ಅಂತ ಹೇಳ್ತಾರೆ ಅವರು. ನನಗೆ ಭಾಳ ಅವ್ರು ಇಷ್ಟ. ಕರ್ಗಾನ ಹೊತ್ತಿರೋರು ಕರ್ಗಾನ ತಲೆಯಿಂದ ಇಳಿಸೋದನ್ನ ನಾವು ಯಾರು ವೀಡಿಯೋ ಮಾಡಬಾರ್ದಂತೆ. ನಿಮ್ಮಿನೂ ಅದೇ ಅಂದ, ತೇಜಪ್ಪನೂ ಅದೇ ಅಂದ. ಅದಕ್ಕೆ ನಾನು ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ. ತೇಜಪ್ಪನೇ ವೀಡಿಯೋ ಮಾಡಿಲ್ಲ. ಆಮೇಲೆ ನಾನು ನಿಮ್ಮಿ ಹತ್ರ ಹೇಳ್ತಾ ಇದ್ದೆ, ಇವ್ನು ನೋಡಿ ಕರ್ಗ ಇಳಿಸೋದು ವೀಡಿಯೋನೇ ಮಾಡಿಲ್ಲ ಅಂತ ಬೈಕೊಳ್ತಾರೆ. ಇವಾಗ ನಿಮ್ಮಿ ಹೇಳ್ದೆ ಯಾರೂ ಮಾಡಬಾರ್ದು ಕರ್ಗ ಇಳಿಸ್ತಾರೋ ವೀಡಿಯೋ ಅಂತ. ಸೊ ಅವಾಗ ನಂಗೆ ಅರ್ಥ ಆಯಿತು, ಓಕೆ ಏನೋ ರಿಚುವಲ್ ಇರ್ಬೋದು ಅಂತ. ಅದಾದಮೇಲೆ ಇಲ್ಲಿ ಹೇಗೆ ಎಂಟ್ರಿ ಕೊಟ್ಟರು ಕರ್ಗದವರು ಹಾಗೆ ಎಕ್ಸಿಟು ಕೂಡ ಕೊಡಬೇಕು ಅಂತ ಅವ್ರ ಮನೆಯವ್ರಿಗೂ ಅಲ್ಲಿ ವಾಲ್ಗ ಎಲ್ಲ ಬಾರಿಸಿ ಅದಾದಮೇಲೆ ಅವ್ರನ್ನ ಮನೆಗೆ ಬಿಟ್ಬಿಟ್ಟು ಇವಾಗ ನಾವು ಮನೆ ಕಡೆಗೆ ಹೊರಡೋಣ. ಯಾಕಂದರೆ ಒಂದು ರೌಂಡ್ ಮತ್ತೆ ನಿದ್ದೆ ಮಾಡಿ ನಾವು ಮತ್ತೆ ಕೆಲ್ಸಕ್ಕೆ ಹೋಗಬೇಕು. ಬಿಕಾಸ್ ಇಟ್ ಇಸ್ ಅ ವರ್ಕಿಂಗ್ ಡೇ ಆ್ಯಂಡ್ ಇಟ್ಸ್ ಮಾರ್ನಿಂಗ್ ಆಲ್ರೆಡಿ. ಫಸ್ಟ್ ಟೈಮ್ ನೋಡಿದ್ದು ನಿದ್ದೆ ಮಾಡಿ ಎದ್ದು ಕಂಡಿಲ್ಲ ಹಂಗೆ ಎದ್ದು ಬಂದಿದ್ದೀನಿ. ಆದರೆ ರಾತ್ರಿ ಎಲ್ಲ ಇವಳು ನಾನು ತೇಜು ಆಚೆ ಹೋದ್ರೆ ಬಿಟ್ಬಿಟ್ಟು ಹೋಗ್ತಿದ್ದೀರಾ ಅಂತ ಆಡ್ತಾ ಇದ್ಲು. ಸೈಕೋಪಾತ್ ಥರ ಆಡ್ತಾ ಇದ್ಲು. ಇಲ್ಲ ಇದು ಆಚೆ ಓಡಾಡಿದಾಗ ತುಂಬ ಎಚ್ಚರ ಆಗ್ಬಿಟ್ಟಿತ್ತು. ಅದಕ್ಕೆ ನಾನು ಕೇಳಿದೆ ಆಚೆ ಹೋಗುವಾಗಲೆಲ್ಲ ಬಿಟ್ಟೋಗ್ತಿದ್ದೀರಾ ಅಂತ ಸೈಕೋಪಾತ್ ಥರ ಆಡ್ತಾ ಇದ್ಲು ಇವಳು. ಹೆಂಗೋ ಕರ್ಕೊಂಡು ಬಂದ್ವಿ. ಸೊ ಇವಾಗ ನಾವು ಕರ್ಗ ಹೊತ್ತಿದ್ರಲ್ಲ ಅವ್ರನ್ನೂ ಮನೆಗೆ ಕಳಿಸ್ಬಿಟ್ಟು ನಾವು ಮನೆ ಕಡೆಗೆ ಹೊರಡ್ತಾ ಇದ್ದೀವಿ. ಸಿಕ್ಕಾಪಟ್ಟೆ ನಿದ್ದೆ ಎಳಿತಾ ಇದೆ. ಆ್ಯಂಡ್ ಇವತ್ತು ಈ ಸಲ ನಾನು ಈ ಕಡೆ ನಿಂತ್ಕೊಂಡ್ಬಿಟ್ಟಿದ್ದೆ. ತೇಜು ಒಂದು ಕ್ಲಿಯರ್ ವ್ಯೂ ಇತ್ತು. ಅವ್ನ ಕೈಲಿ ಫೋನ್ ಕೊಟ್ಬಿಟ್ಟಿದ್ದೆ. ಏನು ತೆಗಿತಾನೋ ಏನು ಬಿಡ್ತಾನೋ ಅನ್ನೋ ಕನ್ಫ್ಯೂಷನಲ್ಲೇ ಇದೆ. ಇದು ಚಿನ್ನು ಕೇಳೋಣ. ಹೆಂಗಿತ್ತು ಚಿನ್ನು? ನಿದ್ದೆ ಸ್ಯಾಕ್ರಿಫೈಸ್ ಮಾಡಿದ್ದು ಪರವಾಗಿಲ್ಲ. ದೇವ್ರ ಹತ್ರ ಹೋಗೋದು ಒಂಥರ ಗೂಸ್ ಬಂಪ್ಸ್ ಮೂಮೆಂಟ್ ಥರ. ಅದು ಅಷ್ಟತ್ರ ನಿಂತ್ಕೊಂಡು ಸ್ಯಾಕ್ರಿಫೈಸ್ ಮಾಡಿದ್ದು. ಹೋದ ವರ್ಷ ನಾನು ಸಿದ್ದು ನೋಡಿದ್ದು ವ್ಲಾಗ್ ಮಾಡಿ ಹಾಕಿದ್ನಲ್ಲ, ಫುಲ್ ಇವರಿಬ್ಬರಿಗೆ ಇಂಟ್ರೆಸ್ಟು ಬರ್ನಿಂಗು ಎಲ್ಲ ಆಗ್ಬಿಟ್ಟಿದೆ. ನಾವು ನೋಡ್ಬೇಕಂತ. ಅದಕ್ಕೆ ಈ ವರ್ಷ ಇಲ್ಲೇ ಇದ್ದು ರಾತ್ರಿ ಒಂದು ರೌಂಡ್ ನಿದ್ದೆ ಮಾಡಿ ಎದ್ದು ಇವಾಗ ನೋಡಿ. ದೊಡ್ಡ ಮನುಷ್ಯರು ಇನ್ನೊಂದು ರೌಂಡ್ ನೋಡ್ತಾರಂತೆ. ನೋಡೋಣ ನಿಮ್ಗೆ ದೊಡ್ಡ ಮನುಷ್ಯರು ಕಣ್ಣು ತೋರಿಸ್ತೀನಿ. ಇದೆ ಇಲ್ಲಿರೋರು ಯಾರ ಕಣ್ಣು ನೆಟ್ಟಿಗಿರಲ್ಲ. ಅಲ್ಲಿ ನೋಡಿ ಕಣ್ಣು ಹೆಂಗಿರುತ್ತೆ ಅಂತ. ಏನ್ರಿ ಅದು ಕಣ್ಣು? ಇಲ್ಲ ಚೆನ್ನಾಗಿ ಕುಡ್ದಿರೋ ಥರ ಇರುತ್ತೆ, ಇಲ್ಲ 3 ದಿನದಿಂದ ನಿದ್ದೆ ಮಾಡ್ದಿರೋ ಥರ ಇರುತ್ತೆ.
ನೀವೆಲ್ಲ ಮನೆ 4 ಅವ್ರು ಮಲ್ಕೊಂಡ್ ಬಂದ್ರಿ. ನಾವ್ ಹೇಳಿದ್ವಾ ಮಲಗಬೇಡ ಅಂತ ಇವನ್ಗೆ? ನಾ ಮಲ್ಕ್ಬಿಟ್ಟಿದ್ರೆ ನೀವು ಕರ್ಗನೆ ನೋಡಕ್ ಆಯ್ತಿರ್ಲಿಲ್ವಲ್ಲ. ಇದೆಲ್ಲ ಬರ್ರಿ ಇಂಥದ್ದೇ. ಎನಿವೇ, ಸೊ ಇವಾಗ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ. ಆ್ಯಂಡ್ ಕರ್ಗ ಹೊತ್ಕೊಂಡಿದ್ರಲ್ಲ, ನೀವು ಅವ್ರನ್ನ ನೋಡಿರ್ತೀರಲ್ಲ, ಅವ್ರ ಕಣ್ಣು ನೋಡಿದ್ರೆ ಹೆಂಗಿದೆ ಗೊತ್ತಾ? ಅವ್ರಿಗೆ ಬತ್ತೋಗಿ ಮಲ್ಕೊಂಡ್ರೆ ಇನ್ನು 2 ದಿನ ಎದ್ದೇಳಲ್ಲ ಅನ್ಸುತ್ತೆ, ಅಷ್ಟು ಅವ್ರ ಕಣ್ಣಲ್ಲಿ ನಿದ್ದೆ ಇದೆ. ಇವಾಗ ಮನೆ ಕಡೆಗೆ ಹೋಗಿ ಹತ್ಲಾ. ಸೊ ಯೂಶ್ವಲಿ ಕರ್ಗ ಇಲ್ಸೋದು ಬಂದ್ಬಿಟ್ಟು ದೇವಸ್ಥಾನ ಹತ್ರ ನಡೆಯುತ್ತೆ. ಈ ಸಲ ಅವ್ರಿಗೆ ತುಂಬ ಸುಸ್ತಾಗಿತ್ತು, ಮತ್ತು ಟೈಮ್ ಬೇರೆ. ನಿನ್ನೆ ಬೆಳಗ್ಗೆ 7 ಗಂಟೆಗೋ ಏನೋ ಸ್ಟಾರ್ಟ್ ಮಾಡಿದ್ದವ್ರು ಕರ್ಗ ಎತ್ಕೊಳ್ಳೋಕ್ಕೆ, ಇವಾಗವರೆಗೂ ಎತ್ಕೊಂಡಿದ್ದಾರಲ್ವ. ಸೊ ಫುಲ್ಲು ಸುಸ್ತಾಗಿ ಅವ್ರಿಗೆ ಎತ್ಕೊಳ್ಳೋಕ್ಕಾಗಲಿಲ್ಲ. ಪಾಪ ಇದೆಲ್ಲ ಆದಮೇಲೆ ಅವ್ರು ನಮ್ಮ ಹತ್ರ ಎಲ್ಲ ಸಾರಿ ಕೇಳ್ತಾಯಿದ್ರು. ನನಗೆ ಏನೋ ಫುಲ್ಲು ದೇವಸ್ಥಾನದವ್ರಿಗೆ ಎತ್ಕೊಂಡು ಹೋಗಿ ಅಲ್ಲಿ ಇಳ್ಸೋಕ್ಕಾಗಲಿಲ್ಲ, ಕ್ಷಮಿಸಿ, ನಿಮಗೆಲ್ಲ ಬೇಜಾರಾಗಿದೆ ಅಂತೆಲ್ಲ ಕೇಳ್ತಾಯಿದ್ರು. ವಿಚ್ ವಾಸ್ ಓಕೆ. ಏನಿದ್ರು ದೇವ್ರ ಮುಂದೆ ತಾನೇ ಹೇಳಿಸ್ತಾಯಿದ್ರು. ಅದನ್ನು ನಾವು ತೇಜಪ್ಪಗೆ ರೆಕಾರ್ಡ್ ಮಾಡೋಕ್ಕೆ ಹೇಳಿ ನಾನು ರೆಕಾರ್ಡ್ ಮಾಡಿಸಿದ್ದೀನಿ. ಇಂಡಿಯಾ ಇನ್ನೇನಿದೆ ಅಷ್ಟೇ, ಒಳ್ಳೆ ಮೂಮೆಂಟ್ಸು. ಲಾಸ್ಟ್ ಟೈಮು ನಾನು ಇದು ಬ್ಲಾಗ್ ಮಾಡಿದಾಗ, ಅದಾಗಿ ಸ್ವಲ್ಪ ತಿಂಗಳಾದ್ಮೇಲೆ ನಾನು ಗಂಗಮ್ಮ ದೇವಸ್ಥಾನಕ್ಕೆ ಹೋದಾಗ ಒಬ್ಬರು ಅಲ್ಲಿ ಟ್ರಸ್ಟ್ ಅವರೇ ನನ್ನ ಗುರುತಿಸಿ ಮಾತಾಡಿ, ನಮಗೆ ನೋಡೋಕ್ಕಾಗಿರಲಿಲ್ಲ ಜಾತ್ರೆನ, ನಿಮ್ಮ ಬ್ಲಾಗ್ ಮುಖಾಂತರ ನೋಡಿದ್ದೀವಿ ಅಂತ ಹೇಳಿದ್ರಲ್ಲ. ಸೊ ಅವರು ಇವತ್ತು ನಮಗೆ ಸಿಕ್ಕಿದ್ರು ಅಲ್ಲಿ ದೇವ್ರ ಹತ್ರ. ಅವ್ರು ಕೇಳ್ತಾಯಿದ್ರು, ಎಲ್ಲ ರೆಕಾರ್ಡ್ ಮಾಡ್ಕೊಂಡಿದ್ದೀರಾ, ಯೂಟ್ಯೂಬಲ್ಲಿ ಬರುತ್ತಾ, ಯಾವಾಗ ಬರುತ್ತೆ ಅಂತೆಲ್ಲ ಕೇಳ್ತಾಯಿದ್ರು. ಸೊ ಇಟ್ ವಾಸ್ ವೆರಿ ವೆರಿ ನೈಸ್ ಆಫ್ ದೆಮ್. ಇವಾಗ ನಾವು ಹೋಗಿ ಇನ್ನೊಂದು ರೌಂಡ್ ನಿದ್ದೆ ಮಾಡಿ ಮತ್ತೆ ಕೆಲಸಕ್ಕೆ ಹೋಗಬೇಕು. ಆ್ಯಂಡ್ ನಾನು ಸಿಗ್ತೀನಿ ಇನ್ನೊಂದು ಎಕ್ಸೈಟಿಂಗ್ ವ್ಲಾಗ್ನಲ್ಲಿ. ಅಲ್ಲಿ ತನಕ ಟೇಕ್ ಕೇರ್ ಆ್ಯಂಡ್ ಬಾಯ್. ಹಾಗೆ ಹೋಗ್ತಾ ಏನು ಮಾಡಬೇಕು ಹೇಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ವ್ಲಾಗ್ ಹೇಗೆ ಅನ್ನಿಸ್ತು ಅಂತ ಹೇಳೋದನ್ನ ಮರಿಬೇಡಿ. ಆಲ್ಮೋಸ್ಟ್ ಮನೆ ಹತ್ರ ಬಂದುಬಿಟ್ವಿ. ಈಗ ಹೋಗಿ ಇನ್ನೊಂದು ರೌಂಡ್ ನಿದ್ದೆ ಹೊಡೆದು ಆಮೇಲೆ ಸ್ವಲ್ಪ ಜಂಪ್ ಸ್ಟಾರ್ಟ್ ಆಗುತ್ತೆ ದಿನಕ್ಕೆ. ಬಾಯ್.